ಮೈ ಚಾನಲ್ RG ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಫ್ರೆಂಡ್ಸ್. ನಾನು ನಿನ್ನೆ ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೆ. ಅದು ಸ್ವಲ್ಪ ಅಂದರೆ ಶಾರ್ಟ್ಸ್ ವಿಡಿಯೋ ಅಂದರೆ ಸ್ವಲ್ಪ ಸ್ಪೀಡಾಗೇ ಇರುತ್ತೆ. ಬ್ಲೌಸ್ ಸ್ಟಿಚಿಂಗನ್ನ ನಿಧಾನವಾಗಿ ಹೇಳ್ಕೊಡಿ ಮೇಡಮ್ ಅಂತ ಹೇಳಿ ಕೇಳಿದರು. ಮತ್ತು ಬ್ಲೌಸ್ ಸ್ಟಿಚಿಂಗನ್ನ ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ. ನಾನು ದಿನನಿತ್ಯ ಹೊಲಿಯೋ ಥರ ಅಲ್ಲ, ಸ್ವಲ್ಪ ಟಫ್ ಇರುತ್ತೆ. ನಾವು ಸ್ಟಿಚ್ ಮಾಡಿದ್ರೆ ಸ್ಟಿಚಿಂಗ್ ಕಲ್ತ ಮೇಲೆ ನೀವು ಆ ಮೆಥಡನ್ನು ಫಾಲೋ ಮಾಡ್ಬೋದು. ಇನ್ನು ಯಾರೆಲ್ಲ ಬೇಸಿಕ್ ಕಲಿತಾ ಇರ್ತೀರಾ ಅವರಿಗೆ ನಾನು ತುಂಬ ಈಸಿಯಾಗಿ, ಬೇಸಿಕ್ಕು ಅನ್ನೋಕ್ಕಿಂತನೂ ಇದು ನೀವು ಟೈಲರಿಂಗ್ ಮಾಡ್ತಾ ಇರೋರು ಬೇಕಾದರೂ ಯೂಸ್ ಮಾಡ್ಕೊಬೋದು. ನಾನು ಈ ಮೆಥಡನ್ನ ಆದಷ್ಟು ಟೈಲರಿಂಗ್ ಕ್ಲಾಸಿಗೆ ಬರೋವಂಥವರಿಗೆ ಅಪ್ಲೈ ಮಾಡ್ತಾ ಇರ್ತೀನಿ. ಅದು ಏನಂತ ಅಂದರೆ, ನಾವು ಈಗ ಲೈನಿಂಗನ್ನು ನಾನು ಕಟ್ ಮಾಡಿದ್ದೀನಿ. ಕಟ್ ಮಾಡೋ ವಿಡಿಯೋ ಹಾಕಲ್ಲ ಇದರಲ್ಲಿ, ಬರೀ ಸ್ಟಿಚಿಂಗ್ ವಿಡಿಯೋ. ಇದನ್ನು ಯಾವ ರೀತಿ ಮೇಯ್ನ್ ಬಟ್ಟೆ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಜನ ನನಗೆ ಕೇಳ್ತಿರೋ ಪ್ರಶ್ನೆ ಏನಂದರೆ, ಬಟ್ಟೆ ಯಾವ ರೀತಿ ಹಿಡ್ಕೊಬೇಕು ಅನ್ನೋದನ್ನ ಕ್ವಶನ್ ಕೇಳ್ತಾ ಇದ್ದಾರೆ. ನೋಡಿ, ಬಟ್ಟೆ ಹಿಡ್ಕೊಳ್ಳೋದು ಗೊತ್ತಿಲ್ಲ ಅಂದರೆ ಟೈಲರಿಂಗ್ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಮತ್ತು ನಾವು ಬಟ್ಟೆ ಹಿಡ್ಕೊಳ್ಳೋಕೆ ಗೊತ್ತಾಗಿಲ್ಲ ಅಂದರೆ ಮೇಯ್ನ್ ಬಟ್ಟೆನ ನಾವು ಕಟಿಂಗ್ ಮಾಡಿ ಅದನ್ನೇನಾದರೂ ತಪ್ಪಾಯಿತು, ಹಾಳಾಯಿತು ಅಂತ ಅಂದರೆ ಆ ಬ್ಲೌಸ್ ಪೀಸ್ ವೇಸ್ಟ್ ಆಗುತ್ತೆ. ಕಸ್ಟಮರ್ ಹತ್ರ ನಾವು ಬಟ್ಟೆನೇ ಇಸ್ಕೊಂಡಿದ್ವಿ ಅಂತ ಅಂದರೆ ಅವರಿಗೆ ಕೈಯಿಂದ ದುಡ್ಡು ಕೊಡಬೇಕಾಗತ್ತೆ. ಅದಕ್ಕೆ ನಾನು ಇವತ್ತು ನಿಮಗೆ ಎಲ್ಲರಿಗೂ ಹೇಳೋದೇನು ಅಂದರೆ, ಮೇಯ್ನ್ ಟಿಪ್ಸ್ ಅಂದರೆ ಇದು ಲೈನಿಂಗನ್ನು ಕಟ್ ಮಾಡಿ. ಲೈನಿಂಗನ್ನು ಕಟ್ ಮಾಡಿಬಿಟ್ಟು ನೀವು ಈ ರೀತಿ ಮೇಯ್ನ್ ಬಟ್ಟೆ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ನಾನು ಯಾವುದೇ ರೀತಿ ಮೇಯ್ನ್ ಬಟ್ಟೆನ ಕಟ್ ಮಾಡಿಲ್ಲ, ಯಾಕಂದರೆ ಕಟ್ ಮಾಡಿದ್ರೆ ಹಾಳಾದರೆ ಅಂದರೆ ತಪ್ಪಾಗಿದ್ದರೆ ಬಿಚ್ಚೋದಕ್ಕೆ ಬರಲ್ಲ. ಆದರೆ ನಾನು ಈಗ ತೋರಿಸ್ಕೊಡ್ತಿರೋ ಮೆಥಡು ಲೈನಿಂಗ್ ಇಟ್ಬಿಟ್ಟು ಹೊಲಿದ್ರ ಮೇಲೆ ಒಂದು ಸತಿ ಸ್ಲೀವಿಗೆ ಉಳಿಯತ್ತಾ ಅಂತ ಅಂದಾಜು ಆದ್ರ ಮೇಲೆ ಕಟಿಂಗ್ ಮಾಡೋವಂಥದ್ದು. ಆಗ ಸಹ ಏನಾದರೂ ನೀವು ಈ ಲೈನಿಂಗ್ ಬಟ್ಟೆನ ಮೇನ್ ಫ್ಯಾಬ್ರಿಕ್ ಬಟ್ಟೆ ಮೇಲೆ ಇಟ್ಟು ಹೊಲಿದಾದ ನಂತರನೂ ತಪ್ಪು ಅನಿಸಿದ್ರೆ ನೀವು ಫುಲ್ ಬಿಚ್ಚಿಬಿಟ್ಟು ಸ್ಟಿಚ್ ಮಾಡ್ಬೋದು. ನಾವು ಫಸ್ಟು ಬೇಸಿಕ್ ಟೈಲರಿಂಗ್ ಕಲಿತಾಗ ನಾನು ಇದನ್ನು ಅಳವಡಿಸ್ಕೊಂಡಿದ್ದೆ. ಇದು ನನಗೆ ಒಬ್ಬರು ಟೈಲರೇ ನನಗೆ ಈ ಟಿಪ್ಸನ್ನು ಕೊಟ್ಟಿದ್ದು. ಯಾಕಂದರೆ ಬಟ್ಟೆ ಹಾಳು ಮಾಡಿದ್ರೆ ಮತ್ತೆ ಕೈಯಿಂದ ಕಸ್ಟಮರಿಗೆ ದುಡ್ಡು ಕೊಡಬೇಕಾಗತ್ತೆ ನೀನು. ಆದ್ದರಿಂದ ನೀನು ಲೈನಿಂಗನ್ನು ಕಟ್ ಮಾಡ್ಕೊ. ಎಷ್ಟೇ ಜಾರ ಬಟ್ಟೆ ಇದ್ರೂ ಲೈನಿಂಗು ಕಾಟನ್ನೇ ಹಾಕೋದ್ರಿಂದ ಜಾರದಿಲ್ಲ. ನೀನು ಈ ಮೆಥಡನ್ನು ಫಾಲೋ ಮಾಡು, ನಿನಗೆ ಯಾವ ಬಟ್ಟೆನೂ ಹಾಳಾಗಲ್ಲ ಅಂತ ನನಗೊಬ್ಬರು ಟೈಲರೇ ಹೇಳಿದ್ದು. ನಾನು ಅಷ್ಟರ ನಂತರ ಮೇನ್ ಫ್ಯಾಬ್ರಿಕ್ಕಿಗೆ ಯಾವುದೇ ಥರ ರಿಸ್ಕಿಂದ ಕಟ್ ಮಾಡೋಕ್ಕೆ ಹೋಗೋದಿಲ್ಲ. ಮತ್ತು ಲೈನಿಂಗನ್ನು ಇದ್ರ ಮೇಲೆ ಫಸ್ಟ್ ನಾನು ಇಟ್ಬಿಟ್ಟು ಅಟ್ಯಾಚ್ ಮಾಡಿ ಹೊಲಿದಾದ್ಮೇಲೆ ನಾನು ಸ್ಲೀವ್ಗೆ ಎಲ್ಲ ಬಟ್ಟೆ ಸಾಕಾದರೆ ಅಷ್ಟೇ ಕಟಿಂಗ್ ಮಾಡೋವಂಥದ್ದು. ಇಲ್ಲ ಅಂತಂದರೆ ನೀವು ಅಷ್ಟು ಅಂದರೆ ಫಸ್ಟಿಗೆ ಸ್ಟಾರ್ಟಿಂಗ್ ಕಲಿಯೋ ಟೈಮಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಬಿಚ್ಚಿಬಿಟ್ಟು ಸ್ಟಿಚ್ ಮಾಡೋವಂಥ ಅವಕಾಶ ಇವತ್ತು ನಾನು ತೋರಿಸ್ತಾ ಇರೋ ಮೆಥಡಲ್ಲಿದೆ. ನಾನು ಸ್ಟಿಚ್ ಮಾಡುವಾಗ ಒಂದು ಸ್ವಲ್ಪ ಸ್ಪೀಡ್ ಮಾಡ್ತೀನಿ, ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. 1 hour ಎಲ್ಲ ಆದರೆ ಯಾರೂ ಸಹ ವಿಡಿಯೋ ನೋಡೋಕ್ಕೆ ಇಂಟ್ರೆಸ್ಟ್ ಆಗಲ್ಲ. ಫ್ರೆಂಡ್ಸ್, ಏನು ಮಾಡ್ತೀನಿ ಅಂತಂದರೆ, ನಾನು ಮೇಯ್ನ್ ಏನಿದೆ ಪಾಯಿಂಟ್ಸು ಸ್ವಲ್ಪ ಮೇಯ್ನಾಗಿ ಹೇಳ್ತೀನಿ. ಮತ್ತು ನಾನು ಸ್ಟಿಚ್ಚನ್ನು ಸ್ವಲ್ಪ ಸ್ಪೀಡಾಗಿ ಮಾಡ್ತೀನಿ. ನಿಮ್ಗೆ ಎಲ್ಲಿ ಏನು ಅರ್ಥ ಆಗಿಲ್ಲ ಅನ್ನೋದು ನಂಗೆ ಕಮೆಂಟ್ ಮಾಡಿ. ಹಾಗೆ ಸ್ವಲ್ಪ ವೀಡಿಯೋನ ಸ್ಲೋ ಮಾಡಿ ನೋಡಿ ನೀವು. ಅಂದರೆ ನಿಮ್ಗೆ ಯಾವ ಜಾಗದಲ್ಲಿ ಸ್ಟಿಚ್ ಮಾಡುವಾಗ ಅರ್ಥ ಆಗಿಲ್ಲ ಅದು ಸ್ವಲ್ಪ ನಿಲ್ಲಿಸಿ ನೋಡಿ ವಿಡಿಯೋ. ನಿಮಗಿದು ನಾನು ಹೊಲಿಯುವಂಥ ಮೆಥಡ್ ಇಷ್ಟ ಆಗಿದ್ದರೆ, ಮತ್ತು ನಾನು ಎಲ್ರಿಗೂ ಹೇಳೋದೇನೆಂದರೆ, ಇದು ತುಂಬ ಈಸಿ ಮೆಥಡು. ಈ ಮೆಥಡನ್ನು ಬೇಸಿಕ್ ಯಾರೆಲ್ಲ ಟೈಲರಿಂಗ್ ಕಲಿತಾ ಇರ್ತೀರೋ ಅವರು ಇದನ್ನು ಫಾಲೋ ಮಾಡ್ಬೋದು. ಮತ್ತು ನನಗೆ ಒಬ್ಬರು ಕಾಲ್ ಮಾಡಿದರು, ಮೇಡಮ್ ನಾವು ದಿನನಿತ್ಯ ಕೂಲಿ ಹೋಗೋದು, ನಮಗೆ ಜಾಸ್ತಿ ಅಮೌಂಟ್ ಎಲ್ಲ ಕೊಟ್ಟು ಆನ್ಲೈನ್ ಕ್ಲಾಸ್ ಕೇಳೋದಕ್ಕೂ ಆಗಲ್ಲ, ಕಷ್ಟ ಆಗುತ್ತೆ ಅಂತೇಳಿ. ಅವರು ಆಗಿರೋರಿಗೋಸ್ಕರವಾಗಿ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅಂದರೆ ಅವ್ರಿಗೆ ಹೆಲ್ಪ್ ಆಗಬೇಕು. ಈ ವಿಡಿಯೋ ನೋಡೋದೇನು ಅಂದರೆ, ಸ್ವಲ್ಪ ನೋಡ್ಬಿಟ್ಟು ಬಿಡಬಾರ್ದು. ಆ ರೀತಿ ಕಷ್ಟ ಇದೆ, ನಮಗೆ ಕಲಿಯೋಕ್ಕಾಗಲ್ಲ ದುಡ್ಡು ಕೊಟ್ಟು ಅನ್ನೋರು ಈ ವಿಡಿಯೋನ ಟೈಮ್ ಸಿಕ್ತಾಗೆಲ್ಲ ನೀವು ವಿಡಿಯೋನ ರಿಪಿಟೇಷನ್ ಮಾಡಿ ನೋಡಬೇಕಾಗತ್ತೆ. ನೋಡಿದಾಗ ಮಾತ್ರ ಅರ್ಥ ಆಗುತ್ತೆ. ಯಾವುದೇ ವಿಡಿಯೋ ಆಗಿರಲಿ, ಅಂದರೆ ಏನೇ ಒಂದು ನಾವು ಕಲಿಯೋ ಒಂದು ವಿಡಿಯೋ ಆಗಿರಲಿ, ಅದನ್ನು ನಾವು 1 ಸರಿ 2 ಸರಿ 3 ಸರಿ ಅರ್ಥ ಆಗೋವರೆಗೂ ನೋಡಬೇಕು. ನೋಡಿದ್ರೆ ಮಾತ್ರ ಏನಾದರೂ ಕಲಿಯೋಕ್ಕೆ ಸಾಧ್ಯ. ಇಷ್ಟನ್ನು ಹೇಳ್ತಾ ನಾನೀಗ ಶುರು ಮಾಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಈಗ ನಾನು ಮೇನ್ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟನ್ನ ಇಟ್ಕೊಂಡಿದ್ದೀನಿ. ಮತ್ತು ಇದರಲ್ಲಿ ನಾನು ಜಾಸ್ತಿ ಅರ್ಧ ಬ್ಲೌಸು ಫಿಟ್ಟಿಂಗ್ ತನಕನೂ ನಾನು ಯಾವುದೇ ಥರ ಅಳತೆ ಟೇಪನ್ನು ಬಳಸಲ್ಲ. ಅದು ಒಂದು ಮೇನ್ ಥಿಂಕ್ ಆಗಿರುತ್ತೆ. ನೋಡಿ, ಈ ಬ್ಲೌಸ್ ಪೀಸು ಈ ರೀತಿ ಫುಲ್ ಬ್ಲೌಸ್ ಪೀಸ್ ಇದೆ. ಈ ರೀತಿ ಒಂದ್ಸಲಿ ಈ ರೀತಿ ಹರಡ್ಕೊಳ್ಳಿ. ಇದು ತುಂಬ ಜನ ಮಾಡ್ತಾರೆ ಏನು ಅಂದರೆ, ಇದ್ರ ಮೇಲೆ ಇಟ್ಬಿಟ್ಟು ಲೈನಿಂಗನ್ನು ಕಟ್ ಮಾಡ್ಕೊಳ್ತಾರೆ ಫಸ್ಟಿಗೆ. ಆ ರೀತಿಯೂ ಒಂದು ಮೆಥಡ್ ಇದೆ, ಅದು ತಪ್ಪು ಅಂತ ಹೇಳ್ತಾ ಇಲ್ಲ, ಇದು ಈಸಿ ಮೆಥಡು. ನೀವು ಈ ರೀತಿಯೂ ಒಂದ್ಸತಿ ಸ್ಟಿಚ್ ಮಾಡಿ ನೋಡಿ. ಈಗ ನಾನು ಏನು ಮಾಡ್ತೀನಿ ಅಂತಂದರೆ, ಬ್ಯಾಕ್ ಪಾರ್ಟ್ ಈ ರೀತಿ ಬಾರ್ಡ್ರ್ ಬಂದಿರುತ್ತಲ್ಲ, ಇಲ್ಲಿ ನಾನು ಫಸ್ಟು ಬ್ಯಾಕ್ ಪಾರ್ಟನ್ನು ಅಟ್ಯಾಚ್ ಮಾಡ್ತೀನಿ. ಬ್ಯಾಕ್ ಪಾರ್ಟನ್ನು ಅಟ್ಯಾಚ್ ಮಾಡಿಬಿಟ್ಟು ನಾನು ಸ್ಟಿಚ್ ಮಾಡ್ತೀನಿ. ಮತ್ತು ಕಟ್ಟಿಂಗ್ ಯಾವುದೇ ಈಗಲೇ ಮಾಡೋದಿಲ್ಲ, ಕಟ್ಟಿಂಗ್ ಯಾವಾಗ ಮಾಡ್ತೀನಿ ಅಂತ ನಿಮಗೆ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಇದು ತುಂಬ ಈಸಿ ಮೆಥಡು, ಫಾಲೋ ಮಾಡಿ. ಹಾಗೆ ನಾನು ಇನ್ನೊಂದು ವಿಷಯ ಹೇಳಬೇಕು ಅಂದ್ಕೊಂಡೆ, ಅದು ನನಗೆ ನೆನ್ಪು ಮಾಡ್ತಿತ್ತು. ಸ್ಟಿಚಿಂಗ್ ಮಾಡೋ ಮಧ್ಯದಲ್ಲಾದರೂ ನಾನು ಹೇಳ್ತೀನಿ. ಈಗ ನೋಡಿ, ಇಲ್ಲಿ ಬ್ಯಾಕ್ ಪಾರ್ಟ್ ಹೊಲ್ದಾಯ್ತಾ, ಇಲ್ಲಿ ಫ್ರಂಟ್ ಪಾರ್ಟ್ ಹೊಲ್ದಾಯ್ತಾ, ನಂತರ ಇಲ್ಲಿ ನಿಮಗೆ
ಸ್ಲೀವ್ ಸಿಗುತ್ತೆ, ಈ ಕರೆಕ್ಟ್ ಆಯಿತು ಬಟ್ಟೆ ನಮಗೆ ಅಂತ ಅಂದವಾಗ ನೀವು ಕಟ್ಟಿಂಗನ್ನು ಧೈರ್ಯವಾಗಿ ಮಾಡ್ಬೋದು. ಹಾಗೆ ಏನು ಹೇಳಬೇಕು ಅಂತ ಅಂದರೆ ಇದು 10 ಇಂಚಿನ ಅಂದರೆ ಟೋಟಲ್ 40 ಇಂಚಿನ ಎದೆ ಸುತ್ತಳತೆಯ ಬ್ಲೌಸು ಕಟ್ಟಿಂಗ್ ಆಗಿದೆ. ಸ್ಟಿಚಿಂಗ್ ಮಾಡೋಣ ಅಂದರೆ ಇದು ಸ್ವಲ್ಪ ಏಜ್ ಆದವ್ರದ್ದೇನೆ. ನಾನು ಇವತ್ತು ಯಾಕೆ ಅವರಿಗೆ ಏನು ಅಂದರೆ ಏಜ್ ಆದವ್ರು ಏನು ಕೇಳ್ತಾರೆ ಅಂದರೆ ನೀವು ಯಾವುದೇ ಥರ ಫ್ಯಾಷನ್ ಬೇಡ ಹೊಲಿಯೋದು, ನಮ್ಮ ಮೈಗೆ ಕರೆಕ್ಟು ಫಿಟ್ಟಿಂಗ್ ಆಗೋ ರೀತಿ ಸ್ಟಿಚ್ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ಅವರಿಗೆ ಫಿಟ್ಟಿಂಗ್ ಆಗೋ ರೀತಿ ಸ್ಟಿಚ್ ಮಾಡಬೇಕು. ಫ್ರೆಂಡ್ಸ್, ಯಾರೆಲ್ಲ ಬಿಗಿನರ್ಸ್ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರು ಮೇಯ್ನಾಗಿ ನಾನೀಗ ಹೇಳೋವಂತಹ ಪಾಯಿಂಟ್ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಬಿಗಿನರ್ಸಿಗೆ. ಮೇನ್ ಫ್ಯಾಬ್ರಿಕ್ ನಾನು ಯಾವುದೇ ರೀತಿ ಕಟ್ಟಿಂಗ್ ಮಾಡಿಲ್ಲ. ಸ್ಲೀವ್ ಆಗಿರ್ಬೋದು, ಫ್ರಂಟ್ ಆಗಿರ್ಬೋದು, ಬ್ಯಾಕ್ ಆಗಿರ್ಬೋದು, ಯಾವುದೇ ರೀತಿ ಕಟ್ಟಿಂಗ್ ಮಾಡಿಲ್ಲ. ನೋಡಿ, ನಾನು ಎಡ್ಜಲ್ಲಿ ಬಟ್ಟೆ ಇತ್ತಲ್ವ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಎಡ್ಜಲ್ಲಿ ಬಟ್ಟೆ ಬಂದಿರೋದನ್ನು ಕಟ್ ಮಾಡಿಕೊಂಡು ನೀವು ಕಟ್ ಮಾಡಿರುವಂತಹ ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಕಟ್ ಮಾಡಿ. ಫ್ರೆಂಡ್ಸ್, ಏನು ಹೇಳ್ತಾ ಇದ್ದೀನಿ ಈ ವಿಡಿಯೋದ ಮುಖಾಂತರ ಅಂದರೆ ನಿಮಗೆ ಈ ವಿಡಿಯೋದಲ್ಲಿ ಏನು ಮೇನ್ ಪಾಯಿಂಟ್ ಅರ್ಥ ಆಗಿಲ್ಲ ನನಗೆ ಕಮೆಂಟ್ ಮಾಡಿ. ನಾನು ಇನ್ನೊಂದು ಬ್ಲೌಸಲ್ಲಿ ಅದನ್ನು ಕ್ಲಿಯರಾಗಿ ನಿಮಗೆ ಅರ್ಥ ಆಗೋ ಥರ ವಿಡಿಯೋ ಮಾಡ್ತೀನಿ. ಫ್ರೆಂಡ್ಸ್, ಈಗ ಏನು ಅಂತಂದರೆ ಇದು ಕಪ್ಪು ನೀಲಿ ಬ್ಲೌಸ್ ಆಗಿರೋದ್ರಿಂದ ಎಷ್ಟು ಕ್ಲಿಯರಾಗಿ ಕಾಣುತ್ತೆ ನಿಮಗೆ ಅನ್ನೋದು ನಂಗೆ ಗೊತ್ತಾಗ್ತಾ ಇಲ್ಲ. ಆ ರೀತಿ ಏನಾದರೂ ನಿಮಗೆ ಕ್ಲಿಯರಾಗಿ ಅರ್ಥ ಆಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ. ನಾನು ಲೈನಿಂಗನ್ನು ಅಳತೆ ಪ್ರಕಾರವಾಗಿ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಮೇನ್ ಫ್ಯಾಬ್ರಿಕ್ ಯಾವ ರೀತಿ ಇರುತ್ತೋ ಫಸ್ಟು ಎಡ್ಜ್ ಬಂದಿರುತ್ತಲ್ಲ ಸ್ಟಾರ್ಟಿಂಗಲ್ಲಿ ನೀವು ಬ್ಯಾಕ್ ಪಾರ್ಟನ್ನು ಇಟ್ಬಿಟ್ಟು ಸ್ಟಿಚ್ ಮಾಡಿ. ನಾನು ವಿಡಿಯೋದಲ್ಲಿ ಕರೆಕ್ಟಾಗಿ ನಿಮಗೆ ಗೊತ್ತಾಗ್ತಿದೆಯೋ ಇಲ್ಲ ಅಂದ್ಬಿಟ್ಟು ನಾನು ವಿಡಿಯೋ ರಿಕಾರ್ಡಿಂಗಲ್ಲಿ ನಾನು ಕರೆಕ್ಟಾಗಿ ನಿಮಗೆ ಅರ್ಥ ಆಗೋ ರೀತಿ ವಿಡಿಯೋ ರಿಕಾರ್ಡ್ ಮಾಡಿದ್ದೀನಿ. ಫ್ರೆಂಡ್ಸ್, ಈಗ ನಾನು ಬ್ಲೌಸಿನ ಬ್ಯಾಕ್ ಪಾರ್ಟನ್ನು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಲೈನಿಂಗ್ ಕರೆಕ್ಟು ಮೆಜರ್ಮೆಂಟಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಬಿಗಿನರ್ ಸ್ಟಾರ್ಟಿಂಗ್ ಯಾರು ಇವಾಗ ಟೈಲರಿಂಗ್ ಕಲಿತಿರ್ತೀರ ಈ ಮೆಥಡನ್ನು ಫಾಲೋ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಕರೆಕ್ಟಾಗಿ ಈ ರೀತಿ ಲೈನಿಂಗನ್ನು ಕರೆಕ್ಟಾಗಿ ಇಟ್ಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಮಾಡಿಕೊಂಡು ನೆಕ್ಸ್ಟು ನೀವು ಕಟ್ ಮಾಡೋದ್ರಿಂದ ಯಾವುದೇ ಥರ ತಪ್ಪಾಗಲ್ಲ. ಅಕಸ್ಮಾತ್ ನೀವು ಈ ರೀತಿ ಸ್ಟಿಚ್ ಮಾಡಿದಾಗ ತಪ್ಪೇನಾದರೂ ಆಯಿತು ಅಂದರೆ ನೀವು ಹೊಲಿಗೆನ ತೆಗೆದುಬಿಟ್ಟು ಮತ್ತೆ ನೀವು ಸರಿ ಮಾಡಿಕೊಂಡು ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಅಟ್ಯಾಚ್ ಮಾಡ್ಬೋದು. ಈ ಮೆಥಡು ತುಂಬ ಯೂಸ್ಫುಲ್ ಆಗುತ್ತೆ. ಯಾರೆಲ್ಲ ನಮಗೆ ಬಟ್ಟೆ ಕಟ್ಟಿಂಗ್ ಮಾಡೋಕ್ಕೆ ಕಷ್ಟ ಮತ್ತು ಬಟ್ಟೆ ಇಟ್ಕೊಂಡು ನಮಗೆ ಕಟ್ಟಿಂಗ್ ಮಾಡೋಕ್ಕೆ ಬರಲ್ಲ ಅಂತ ಹೇಳೋರು ಮೇನ್ ಫ್ಯಾಬ್ರಿಕನ್ನು ಡೈರೆಕ್ಟಾಗಿ ಕಟ್ ಮಾಡಬೇಡಿ. ಈ ರೀತಿ ಲೈನಿಂಗನ್ನು ಕಟ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಕ್ಲೀನಾಗಿ ನೀವು ನೆಲದ ಮೇಲೆ ಅಥವಾ ಟೇಬಲ್ ಮೇಲೆ ಹಾಸ್ಕೊಂಡು ಕಟ್ಟಿಂಗ್ ಮಾಡ್ಕೊಬೋದು. ನಿಮಗೆ ಲೈನಿಂಗನ್ನು ಅಟ್ಯಾಚ್ ಮಾಡಿ. ಯಾಕಂದರೆ ತುಂಬ ಜನ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡಿ ಕಸ್ಟಮರ್ ಬಟ್ಟೆ ಇಸ್ಕೊಂಡು ಹಾಳಾದರೆ ಮತ್ತೆ ಸುಮ್ಮನೆ ದಂಡ ಕೊಡಬೇಕಾಗತ್ತೆ. ಆದ್ದರಿಂದ ನಾನು ಇದೊಂದು ಮೆಥಡು ನಿಮಗೆ ಹೇಳ್ಕೊಡ್ಬೇಕಿತ್ತು. ಹಾಗಾಗಿ ನಾನು ಈ ಮೆಥಡನ್ನು ಹೇಳ್ಕೊಡ್ತಿದ್ದೀನಿ. ಇದು ಎಷ್ಟು ಕ್ಲಿಯರಾಗಿ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗ್ತಿದೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಯಾಕಂದರೆ ನಾನು ಬೇರೆ ಕಲರ್ ಬಟ್ಟೆನ ಸೆಲೆಕ್ಟ್ ಮಾಡ್ಕೊಬೇಕಿತ್ತು ಈ ವಿಡಿಯೋ ಮಾಡೋದಕ್ಕೆ. ನಾನು ಕಪ್ಪು ನೀಲಿ ಬ್ಲೌಸ್ ಸೆಲೆಕ್ಟ್ ಮಾಡ್ಕೊಂಬಿಟ್ಟೆ. ಯಾವ ರೀತಿ ಕಾಣ್ತಾ ಇದೆ ಇಲ್ಲಿ ವಿಡಿಯೋದಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ನೀವು ನೋಡಿದವರು ಕಮೆಂಟ್ ಮಾಡಿ ಕ್ಲೀನಾಗಿ ಅರ್ಥ ಆಗ್ತಿದೆಯಾ ಮತ್ತು ಯಾವ ಮೇನ್ ಪಾಯಿಂಟು ನಿಮಗೆ ನಾನು ಅರ್ಥ ಆಗೋ ರೀತಿ ಹೇಳ್ಕೊಡ್ಬೇಕು ಅಂತ ನನಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಾನು ಯಾಕೆ ಇದನ್ನು ಒಂದೇ ಸಮನೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಫ್ರೆಂಡ್ಸ್, ನನ್ನ ಒಂದು ಸಬ್ಸ್ಕ್ರೈಬರ್ ಆಗಿರ್ಬೋದು, ವ್ಯೂವರ್ಸ್ ಒಬ್ಬರು ನನಗೆ ಕಾಲ್ ಮಾಡಿದರು. ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ನಾನು ನಿಮ್ಮ ವಿಡಿಯೋ ಎಲ್ಲ ನೋಡಿದೆ, ನನಗೆ ತುಂಬ ಇಷ್ಟ ಆಯಿತು, ಅರ್ಥ ಆಗೋ ರೀತಿ ಇದೆ, ಹಾಗಾಗಿ ನಾನು ನಿಮ್ಮ ಹತ್ರನೇ ಕಟ್ಟಿಂಗು ಸ್ಟಿಚಿಂಗನ್ನು ಕಲಿಬೇಕು, ಕಲಿಸ್ಕೊಡ್ತೀರಾ ಅಂತ ಕೇಳಿದ್ರು. ಹ್ಞೂ ಆಯಿತು ಕಲಿಸ್ಕೊಡ್ತೀನಿ, ನಾನು ಆನ್ಲೈನ್ ಕ್ಲಾಸ್ ಶುರು ಮಾಡಿಲ್ಲ, ಶುರು ಮಾಡಿದ್ಮೇಲೆ ಹೇಳ್ತೀನಿ ಅಂತ ಹೇಳಿದೆ. ಅವರು ಹೇಳಿದ್ರು, ಮೇಡಮ್ ನಾವು ಕೂಲಿಗೆ ಹೋಗೋದು, ನಮಗೆ ತುಂಬ ದುಡ್ಡೆಲ್ಲ ಕೊಟ್ಬಿಟ್ಟು ಕಲಿಯೋಕ್ಕಾಗಲ್ಲ, ನೋಡಿ ಏನಾದರೂ ಹೆಲ್ಪ್ ಮಾಡಿ ಅಂತ ಹೇಳಿ ನನಗೆ ಕೇಳಿದ್ರು. ಅಂತಂದರೆ ಅವ್ರು ಕೊಡ್ತೀನಿ, ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ, ಕಮ್ಮಿ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಪರವಾಗಿಲ್ಲ, ನಾನು ಇಟ್ಟಿರೋ ರೇಟೇ ಕಡಿಮೆ ಇದೆ, ಇದಕ್ಕಿಂತ ಕಡಿಮೆಗೆ ಯಾರೂ ಕಲಿಸಲ್ಲ, ಅಷ್ಟೇ ನಮಗೂ ಪ್ರೆಸರ್ ಇರುತ್ತಲ್ವ ಅಂತ ಹೇಳಿದೆ. ಮತ್ತು ನನಗೆ ಇನ್ನೂ ಒಂದು ಸ್ವಲ್ಪ ಆ ಥರ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದೆ ಅವ್ರಿಗೆ ತುಂಬ, ಆದರೆ ಕಲಿಸೋರ ಹತ್ರ ಯಾರೂ ಇಲ್ವಂತೆ, ಹತ್ರ ಇದ್ದರೂ ಹೇಳ್ಕೊಡಲ್ವಂತೆ. ಅದಕ್ಕೆ ನಾನು ಈ ರೀತಿ ಹೆಲ್ಪ್ ಆಗಿ ಅವ್ರ ವಿಡಿಯೋ ನೋಡಿ ಕಲಿಯೋ ಥರ ಅವ್ರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಈ ರೀತಿ ವೀಡಿಯೋಸನ್ನು ಮಾಡ್ತಾಯಿದ್ದೀನಿ. ಅಂದರೆ ಈಗ ನೋಡಿ, ಸ್ಟಿಚಿಂಗ್ ಮಾಡೋದು ಕಷ್ಟ ಇದ್ದರೆ ಸ್ಟಿಚಿಂಗ್ ವಿಡಿಯೋ ನೋಡ್ಕೊಬೋದು, ಕಟ್ಟಿಂಗ್ ಮಾಡೋದು ಕಷ್ಟ ಇದ್ದರೆ ಕಟ್ಟಿಂಗ್ ವಿಡಿಯೋ ಮಾಡ್ಕೊಬೋದು. ನೋಡಿ, ಬಿಗಿನರ್ಸ್ ಏನಾದರೂ ನೀವು ಸ್ಟಿಚಿಂಗ್ ಮಾಡ್ತಾ ಇದ್ದೀರ ಅಂದರೆ ನಾನು ಇವತ್ತು ತೋರಿಸಿರೋಂಥ ಈ ಮೆಥಡನ್ನು ಫಾಲೋ ಮಾಡಿ. ಅಂದರೆ ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಹೊಲಿಯೋವಂಥದ್ದು. ಇದು ಸ್ವಲ್ಪ ಅಂದರೆ ನೀವು ಬಿಗಿನರ್ಸರಿಗೆ ಅಂದರೆ ಇಡೀ ಬಟ್ಟೆನೂ ಈ ರೀತಿ ಹರಡ್ಕೊಂಡು ಲೈನಿಂಗ್ ಅಟ್ಯಾಚ್ ಮಾಡೋದು ಕಷ್ಟ ಆದರೆ ನೀವು ಸ್ವಲ್ಪ ದೂರದಲ್ಲಿ ಕಟ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡ್ಬೋದು. ಇಲ್ಲ ನಮಗೆ ಹೆದರಿಕೆ ಆಗುತ್ತೆ ಅನ್ನೋರು ಈ ಮೆಥಡನ್ನು ಫಾಲೋ ಮಾಡ್ಬೋದು. ನೋಡಿ, ನಾನು ಫ್ರಂಟು ಬ್ಯಾಕು ಈ ರೀತಿ ಅಟ್ಯಾಚ್ ಮಾಡ್ಕೊಂಡೆ. ಈಗ ಸ್ಲೀವಿಗೆ ಬಟ್ಟೆ ಉಳಿದಿದೆ,
ಸ್ಲೀವನ್ನು ಕಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನನಗೂ ಸಹಿತ ಫಸ್ಟು ಟೈಲರಿಂಗ್ ಕಲಿತಾಗ ಈ ರೀತಿ ಅನ್ನಿಸ್ತಿತ್ತು, ಅಂದರೆ ಮೇನ್ ಫ್ಯಾಬ್ರಿಕ್ ಕಟ್ಟಿಂಗ್ ಮಾಡೋದಕ್ಕೆ. ಹಾಗಾಗಿ ನಾನು ಲೈನಿಂಗ್ ಕಟ್ಟಿಂಗ್ ಮಾಡಿ ಯಾವಾಗ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಸ್ಟಿಚ್ ಮಾಡೋಕ್ಕೆ ಶುರು ಮಾಡೋದನ್ನ ತುಂಬ ಈಸಿ ಆಯಿತು. ಮತ್ತು ತಪ್ಪಾಗದೆ ರೀತಿಯೂ ನಾವು ಒಂದ್ಸಲಿ ನಮಗೆ ಐಡಿಯಾ ಬರುತ್ತೆ. ನೀವು ಫ್ರಂಟ್ ಟು ಬ್ಯಾಕು ಎಲ್ಲ ಅಟ್ಯಾಚ್ ಮಾಡಿಕೊಂಡು ಟೇಬಲ್ ಮೇಲೆ ಇಟ್ಟು ನೋಡಿಕೊಂಡಾಗ ನಿಮಗೆ ಪಟ್ಟಿಗೆ ಎಷ್ಟು ಬಟ್ಟೆ ಉಳಿಯುತ್ತೆ, ಸ್ಲೀವಿಗೆ ಎಷ್ಟು ಬಟ್ಟೆ ಉಳಿಯುತ್ತೆ ಅನ್ನೋದು ಸಹಿತ ನಿಮಗೆ ಗೊತ್ತಾಗುತ್ತೆ. ಅದೇ ನೀವು ಏನೋ ಒಂದು ಗೊಂದಲದಲ್ಲಿ ಕಟ್ ಮಾಡಿದ್ರಿ ಅಂತಂದರೆ ಮೇನ್ ಫ್ಯಾಬ್ರಿಕನ್ನು ಹಾಳು ಮಾಡ್ಬೋದು. ಈ ವಿಡಿಯೋದಲ್ಲಿ ನಿಮಗೆ ನಾನು ಏನು ಹೇಳೋದಕ್ಕೆ ಅಂತ ಅಂದರೆ, ಮೇನ್ ಫ್ಯಾಬ್ರಿಕ್ಕನ್ನು ಕಟ್ ಮಾಡೋಕ್ಕೆ ಭಯ ಅಂದ್ಕೊಳೋರು ಈ ರೀತಿ ಲೈನಿಂಗನ್ನು ಕಟ್ ಮಾಡಿ ಇಟ್ಬಿಟ್ಟು ಸ್ಟಿಚಿಂಗನ್ನು ಮಾಡ್ಬೋದು. ನೋಡಿ, ನಾನೀಗ ಲೈನಿಂಗ್ ಪೂರ್ತಿ ಫ್ರಂಟು ಬ್ಯಾಕು ಮತ್ತು ಸ್ಲೀವ್ಗೆ ಕರೆಕ್ಟ್ ಆಗೋ ರೀತಿ ಅಟ್ಯಾಚ್ ಮಾಡಿಕೊಂಡು ಕಟ್ ಮಾಡ್ತಾಯಿದ್ದೀನಿ. ಫ್ರಂಟು ಬ್ಯಾಕು ನೀವು ಅಟ್ಯಾಚ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಸ್ಲೀವ್ಗೆ ಎಷ್ಟು ಉಳಿಯುತ್ತೆ ಮತ್ತು ಬೆಲ್ಟ್ ಪಟ್ಟಿಗೆ ಎಷ್ಟು ಬಟ್ಟೆ ಉಳಿಯುತ್ತೆ ಅನ್ನೋದು ಸಹಿತ ಗೊತ್ತಾಗುತ್ತೆ. ಈ ಮೆಥಡನ್ನು ಫಾಲೋ ಮಾಡಿ ನನಗೆ ಕಮೆಂಟ್ ಮಾಡಿ, ಯಾಕಂದರೆ ಈ ಮೆಥಡ್ ನಿಮಗೆ ಕರೆಕ್ಟ್ ಅನ್ನಿಸ್ತಾ ಅಂತ ಹೇಳ್ಬಿಟ್ಟು. ಯಾಕಂದರೆ ಕೆಲವರಿಗೆ ಮಿಷನ್ ಮೇಲೆ ಅಷ್ಟೊಂದು ಜಾಗ ಇಲ್ದಿದ್ರು ಕೆಳಗೆ ಟೇಬಲ್ ಮೇಲೆ ಜಾಗ ಇರುತ್ತಲ್ವ, ಅಲ್ಲಿ ಈ ರೀತಿ ಹಾಸ್ಕೊಂಡು ನೀವು ನೀಟಾಗಿ ಕಟ್ ಮಾಡ್ಬೋದು. ಮತ್ತು ಇದು ಈಸಿ ಮೆಥಡು, ತುಂಬ ಬೇಗ ಲೈನಿಂಗ್ ಅಟ್ಯಾಚ್ ಮಾಡ್ಬೋದು. ನಾನು ಈ ಬ್ಲೌಸ್ಗೆ ಪೈಪಿಂಗ್ ಸಹ ಕೊಟ್ಟಿದ್ದೀನಿ. ನೀವು ಉಲ್ಟಾ ಫೋಲ್ಡ್ ಮಾಡೋರು ಸ್ವಲ್ಪ ದೂರದಲ್ಲಿ ಕಟ್ ಮಾಡಿಕೊಂಡು ನೆಕ್ಕನ್ನು ಸ್ಟಿಚ್ ಮಾಡಿ ಉಲ್ಟಾ ಫೋಲ್ಡ್ ಮಾಡ್ಬೋದು. ನಾನು ಉಲ್ಟಾ ಫೋಲ್ಡ್ ಏನು ಮಾಡಿಲ್ಲ, ಹಾಗೆ ಪೈಪಿಂಗ್ ಕೊಟ್ಟೆ. ನೋಡಿ, ಬೆಲ್ಟ್ ಪಟ್ಟಿ ಕೊಡೋದಕ್ಕಿಂತ ಮುಂಚೆ ಫ್ರಂಟಲ್ಲಿ ಟಕ್ಸನ್ನು ಹಿಡಿಬೇಕು. ಟಕ್ಸ್ ನೋಡಿ, ನಾನು ಮತ್ತೊಂದು ನೀವು ಅಬ್ಸರ್ವ್ ಮಾಡ್ಬೋದು ಫ್ರೆಂಡ್ಸ್, ನಾನು ಎಲ್ಲೂ ಸಹಿತ ಟೇಪನ್ನು ಬಳಸ್ತೇನೆ. ನೋಡಿ, ಈ ರೀತಿ 2 ಇಂಚಿಗೆ ಅಳತೆ ಮಾಡಿಕೊಂಡು ಟಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಮೆಥಡನ್ನು ಸಹ ನೀವು ಫಾಲೋ ಮಾಡ್ಬೋದು. ನೋಡಿ, ನಾನು ಲಾಸ್ಟ್ ಕೊನೆವರೆಗೂ ಸಹಿತ ಅಳತೆ ಟೇಪನ್ನು ಎಲ್ಲೂ ತೊಗೊಳೋದಿಲ್ಲ. ಕಟ್ಟಿಂಗ್ ಮಾಡುವಾಗಲೇ ನಾನು ಕರೆಕ್ಟಾಗಿ ಅಳತೆ ಮಾಡಿ ಕಟ್ ಮಾಡಿರ್ತೀನಿ. ಮಾರ್ಕ್ ಸಹಿತ ಆವಾಗಲೇ ಇರುತ್ತೆ. ಅಳತೆ ಟೇಪು ಪದೇ ಪದೇ ಬೇಕಾಗಿಲ್ಲ. ತುಂಬ ಜನಕ್ಕೆ ಏನು ಅಂದರೆ ಅಳತೆ ಟೇಪ್ ಇಲ್ಲದೇ ನೀವು ಹೇಳ್ಕೊಡಿ, ನಮಗೆ ಸ್ವಲ್ಪ ಈಸಿ ಆಗೋ ಥರ ಹೇಳ್ಕೊಡಿ ಅಂತ ಹೇಳ್ತಾರೆ. ಹೌದು ಫ್ರೆಂಡ್ಸ್, ಈಸಿ ಆಗೋ ಥರ ಹೇಳ್ಕೊಟ್ರೆ ಯಾರಿಗೆ ಇಷ್ಟ ಆಗಲ್ಲ. ನಾನು ತುಂಬ ವೀಡಿಯೋದಲ್ಲಿ ತುಂಬ ಈಸಿ ಮೆಥಡನ್ನು ಹೇಳ್ಕೊಟ್ಟಿದ್ದೀನಿ. ನೋಡಿ, ಈಗ ಟಕ್ಸನ್ನು ಹಿಡ್ಕೊಳ್ಳಿ. ಟಕ್ಸ್ ಹಿಡಿಯುವಾಗ ನೀವು 2 ಸ್ಟಿಚ್ಚನ್ನು ಹಾಕ್ಬೋದು. ಇಲ್ಲ ನಾವು ಸಿಂಗಲ್ ಸ್ಟಿಚ್ ಹಾಕ್ತೀವಂದರೆ ಫಸ್ಟಲ್ಲಿ ಮತ್ತು ಎಂಡಲ್ಲಿ ನೀವು ಗಂಟನ್ನು ಹಾಕೋದನ್ನು ಮರಿಬೇಡಿ. ನಾನು ಈಗ ಟಕ್ಸನ್ನು ಹಿಡಿದ್ಬಿಟ್ಟು ಬೆಲ್ಟ್ ಪಟ್ಟಿಯನ್ನು ರೆಡಿ ಮಾಡಿಕೊಂಡು ನಿಮಗೆ ಹೇಳ್ಕೊಡ್ತೀನಿ. ತುಂಬ ಈಸಿ ಮೆಥಡ್. ನನ್ನ ಚಾನಲಲ್ಲಿ ತುಂಬ ವೀಡಿಯೋಸು ಸ್ಟಿಚಿಂಗು ಮತ್ತು ಕಟ್ಟಿಂಗು ವೀಡಿಯೋಸ್ ಇದೆ. ಮತ್ತು ಈ ವಿಡಿಯೋ ನೋಡಿದವರಿಗೆ ಯಾವ ಪಾರ್ಟಲ್ಲಿ ನಿಮಗೆ ಅಷ್ಟು ಅರ್ಥ ಆಗಿಲ್ಲ ಅನ್ನೋದು ಸಹಿತ ನನಗೆ ಕಮೆಂಟ್ ಮಾಡಿ. ನೋಡಿ, ಟಕ್ಸನ್ನು ನಾನೀಗ ಸ್ಟಿಚ್ ಮಾಡ್ತಾ ಇದ್ದೀನಿ. ಟಕ್ಸ್ ಹಿಡಿಯೋದು ಅಂದರೆ ತುಂಬ ಜನಕ್ಕೆ ಗೊಂದಲ ಇರುತ್ತೆ. ನಾನು ಈಗ ಟಕ್ಸು ಪಾಯಿಂಟ್ ಮಾರ್ಕ್ ಮಾಡೋದು ಹೇಳ್ಕೊಟ್ನಲ್ಲ, ಆ ಮೆಥಡನ್ನು ಫಾಲೋ ಮಾಡಿ, ತುಂಬ ನೀಟಾಗಿ ಬರುತ್ತೆ. ನೋಡಿ, ಈಗ ನಾನು ಟಕ್ಸ್ ಎಲ್ಲ ಹಿಡ್ದಾದ್ರ ಮೇಲೆ ಸ್ಲೀವನ್ನು ಕಟ್ಟಿಂಗ್ ಮಾಡೋಣ ಅಂತ ಇಟ್ಕೊಂಡೆ. ಸ್ಲೀವನ್ನು ನಾನು ಮೇನ್ ಪಾಯಿಂಟಲ್ಲೇ ಕಟ್ ಮಾಡ್ತೀನಿ. ಟೇಪು ಎಲ್ಲೂ ಸಹಿತ ಯೂಸ್ ಮಾಡ್ತಾ ಇಲ್ಲ. ಆದರೆ ನಿಮಗೆ ನಂಗೆ ಟೇಪ್ ಯೂಸ್ ಮಾಡಿದ್ರೇ ಕರೆಕ್ಟ್ ಅನಿಸೋದು ಅನ್ನೋರು ಟೇಪನ್ನು ಖಂಡಿತವಾಗಿ ಯೂಸ್ ಮಾಡಿ. ನಾವು ಸರ್ವಿಸ್ ಆಗೋವರೆಗೂ ಟೇಪನ್ನು ಯೂಸ್ ಮಾಡಬೇಕಾಗತ್ತೆ. ಸರ್ವಿಸ್ ಆದಮೇಲೆ ನಮಗೊಂದು ಅಂದಾಜಿರುತ್ತೆ. ಈ ಬ್ಲೌಸನ್ನು ನಾನು 40 ನಿಮಿಷಕ್ಕೆ ಹೊಲ್ದಿದ್ದೀನಿ. ಯಾವುದೇ ಥರ ಡಿಸೈನ್ ಇಲ್ಲ. ಲೈನಿಂಗ್ ಬ್ಲೌಸು, ಲೈನಿಂಗ್ ಅಟ್ಯಾಚ್ ಮಾಡೋದು ಮತ್ತು ಸ್ಟಿಚ್ ಮಾಡೋದು ಅಷ್ಟೇ ಕೆಲಸ ಇರುತ್ತೆ. 40 ನಿಮಿಷದಲ್ಲಿ ಸ್ಟಿಚ್ ಮಾಡಿದ್ದೀನಿ ಈ ಬ್ಲೌಸನ್ನು. ಈ ಬ್ಲೌಸು ನೋಡಿ, ನಾನು ಸ್ಲೀವ್ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಸ್ಲೀವ್ಗೆ ಲೈನಿಂಗ್ ಅಟ್ಯಾಚ್ ಮಾಡಿ ಸ್ಲೀವನ್ನು ಕೊಡ್ತೀನಿ. ಹಾಗೆ ಈಗ ಬೆಲ್ಟ್ ಪಟ್ಟಿ ನಮಗೆ ಫ್ರಂಟಲ್ಲಿ ನಾವು 1 ಇಂಚ್ ಇಟ್ಕೊಂಡಿದ್ವಿ ಅಂತಂದರೆ ನಮಗೆ ಬ್ಲೌಸ್ ಕಟಿಂಗ್ ಮಾಡುವಾಗಲೇ ಬೆಲ್ಟ್ ಪಟ್ಟಿ ಯಾವುದೇ ಸಮಸ್ಯೆ ಇಲ್ಲದೆ ಸಿಕ್ಬಿಡುತ್ತೆ. ತುಂಬ ಜನ ಏನು ತಪ್ಪು ಮಾಡ್ತಾರೆ ಅಂದರೆ ಫ್ರಂಟಲ್ಲಿ 1 ಇಂಚು ಜಾಸ್ತಿ ಇಟ್ಕೊಳ್ಳೋದಿಲ್ಲ, ಬೆಲ್ಟ್ ಪಟ್ಟಿಗೆ ಕಡಿಮೆ ಬಂದುಬಿಡುತ್ತೆ. ನೀವು ಬ್ಲೌಸ್ ಕಟಿಂಗ್ ಮಾಡುವಾಗ ಬೆಲ್ಟ್ ಪಟ್ಟಿನ 1 ಇಂಚು ಉದ್ದ ಇಟ್ಕೊಳ್ಳಿ. ನಿಮ್ಗೇನಾದರೂ ಗೊತ್ತಾಗಲಿಲ್ಲ ಅಂತಂದರೆ RG ಟೈಲರಿಂಗ್ ಕ್ಲಾಸಲ್ಲೇ ಕಟಿಂಗ್ ವಿಡಿಯೋ ಇದೆ. ಕಟಿಂಗ್ ವಿಡಿಯೋನ ಲಿಂಕ್ ಬೇಕಿದ್ರೆ ನಾನು ಇದರಲ್ಲಿ ಹಾಕಿರ್ತೀನಿ. ಹಾಗೆ ನಿಮಗೆ ನಾನು ಇನ್ನೊಂದು ಪ್ರಶ್ನೆನ ಕೇಳ್ತೀನಿ. ಏನಂತ ಅಂದರೆ, ನಿಮಗೆ ಬ್ಲೌಸಲ್ಲಿ ಸ್ವಲ್ಪ ಪೂರ್ತಿ ಬ್ಲೌಸ್ ಸ್ಟಿಚ್ ಮಾಡೋದು ಬೇಡ, ಸ್ವಲ್ಪನೇ ಬ್ಲೌಸನ್ನು ಸ್ಟಿಚ್ ಮಾಡಿ ವಿಡಿಯೋ ಹಾಕಿ ಅಂತ ಯಾರಾದರೂ ಕಮೆಂಟ್ ಮಾಡಿದ್ರೆ, ನಾನು ಒಂದು ಬ್ಲೌಸನ್ನು ಭಾಗ ಮಾಡಿ 4 ವಿಡಿಯೋಗಳು ಮಾಡಿ ಹಾಕ್ತೀನಿ. ಆ ರೀತಿ ಮಾಡಿದ್ರೆ ಪರವಾಗಿಲ್ವಾ, ಇಲ್ಲ ಇದೇ ರೀತಿ ಫುಲ್ ಬ್ಲೌಸ್ ಸ್ಟಿಚಿಂಗ್ಗೆ ಬೇಕಾ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಬೇಕು. ನನಗೆ ಬ್ಲೌಸ್ ಸ್ಟಿಚಿಂಗ್ ಅರ್ಥ ಆಗ್ತಿದೆಯೋ ಇಲ್ವೋ ಅಂತ ಹೇಳಿ ಸಹಿತ ಕಮೆಂಟ್ ಮಾಡಬೇಕು. ಫ್ರೆಂಡ್ಸ್, ನಾನೀಗ ಬೆಲ್ಟ್ ಪಟ್ಟಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಟ್ ಪಟ್ಟಿ ನೋಡಿ, ನಾನು 2-3 ರೀತಿ ಬೆಲ್ಟ್ ಪಟ್ಟಿ ರೆಡಿ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ಇದು ಈಸಿ ಮೆಥಡೇ. ಬೆಲ್ಟ್ ಪಟ್ಟಿ ತುಂಬ ಕರೆಕ್ಟಾಗಿ ಬರುತ್ತೆ. ನೋಡಿ, ಈಗ ನಾವು ಒಂದು ಸರಿ ಫ್ರಂಟ್ ಪಾರ್ಟಲ್ಲಿ ಇಟ್ಕೊಂಡು ಕರೆಕ್ಟಾಗಿ ನೋಡ್ಕೊಬೇಕು. ಯಾಕಂದರೆ ಉದ್ದ ಬರುವಂಥ ಸಾಧ್ಯತೆ ಇದೆ. ನಮ್ಮ ಕ್ಲಾಸ್ ಸ್ಟೂಡೆಂಟ್ಸ್ ಸಹ ಇದೇ ತಪ್ಪನ್ನು ಮಾಡ್ತಾ ಇರ್ತಾರೆ. ಫುಲ್ ಬ್ಲೌಸ್ ಫಿನಿಶ್ ಆದಮೇಲೆ
ಫ್ರಂಟಲ್ಲಿ ಗುಂಡಿಪಟ್ಟಿ ಮತ್ತು ಕಾಜಾಪಟ್ಟಿ ಉದ್ದಗಿಡ್ಡ ಬಂತು ಅಂತ ಹೇಳ್ತಾ ಇರ್ತಾರೆ. ಆ ರೀತಿ ತಪ್ಪನ್ನು ಮಾಡಬೇಡಿ. ನೀವೇನಾದರೂ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡುವಾಗ ತಪ್ಪು ಮಾಡಿದರೆ, ಹಾಗೆ ಕಟಿಂಗ್ ಮಾಡುವಾಗ ಏನಾದರೂ ತಪ್ಪು ಮಾಡಿದರೆ ಫ್ರಂಟಲ್ಲಿ ಗುಂಡಿಪಟ್ಟಿ ಕಾಜಾಪಟ್ಟಿ ಉದ್ದಗಿಡ್ಡ ಬರುತ್ತೆ. ನೀವು ಕರೆಕ್ಟಾಗಿ ಕಟ್ ಮಾಡಿದರೆ, ಸ್ಟಿಚ್ ಮಾಡಿದರೆ ಕರೆಕ್ಟಾಗಿ ಬರುತ್ತೆ. ನೋಡಿ, ಈ ರೀತಿ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡಿ. ನಿಮ್ಗೆ ಏನಾದರೂ ಇದರಲ್ಲಿ ಕನ್ಫ್ಯೂಷನ್ ಇದ್ದರೆ ನೀವು ನನಗೆ ಕಮೆಂಟ್ ಮಾಡಿದರೆ ನಾನು ಇದೇ ಯಾವ್ಯಾವ ಪಾರ್ಟಲ್ಲಿ ನಿಮಗೆ ಕನ್ಫ್ಯೂಸ್ ಇದೆ ಅದೇ ಪಾರ್ಟನ್ನು ನಾನು ಸ್ಟಿಚ್ ಮಾಡಿ ವಿಡಿಯೋನ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಬೆಲ್ಟ್ ಪಟ್ಟಿ ಈ ರೀತಿ ಈಸಿಯಾಗಿ ನೀವು ಕೊಡ್ಬೋದು. ಎರಡೂ ಬೆಲ್ಟ್ ಪಟ್ಟಿಯನ್ನು ಕೊಟ್ಟ ನಂತರ ನೀವು ಹುಕ್ಸ್ ಪಟ್ಟಿ ಮತ್ತು ರಿಂಗ್ ಪಟ್ಟಿನ ಮಾಡ್ಕೊಬೋದು. ಇಲ್ಲ ಶೋಲ್ಡರ್ ಅಟ್ಯಾಚ್ ಮಾಡಿಕೊಂಡು ಸಹಿತ ರಿಂಗ್ ಪಟ್ಟಿ ಹುಕ್ಸ್ ಪಟ್ಟಿ ಮಾಡ್ಕೋಬೋದು. ಯಾವ ಮೆಥಡ್ ಸಹಿತ ಫಾಲೋ ಮಾಡ್ಬೋದು. ಆದರೆ ನಾನು ಬ್ಲೌಸ್ ಸ್ಟಿಚಿಂಗ್ ಮಾಡುವಾಗ ಒಂದು ಕಿವಿ ಮಾತು ಏನು ಹೇಳ್ತೀನಿ ಅಂದರೆ, ನೀವು ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ಸ್ಟಿಚ್ ಮಾಡ್ತಾ ಹೋಗಿ, ಗೊಂದಲ ಮಾಡ್ಕೊಬೇಡಿ. ಯಾಕಂದರೆ ನಮ್ಮ ಕ್ಲಾಸ್ ಸ್ಟೂಡೆಂಟ್ ಯಾವ ರೀತಿ ಗೊಂದಲ ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ನಾನು ಅಬ್ಸರ್ವ್ ಮಾಡಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಏನು ಮಾಡ್ತಾರೆ ಅಂದರೆ, ನೀವು ಫಸ್ಟ್ ಸ್ಟಾರ್ಟಿಂಗು ಲೈನಿಂಗನ್ನು ಅಟ್ಯಾಚ್ ಮಾಡಿ, ನೆಕ್ಸ್ಟು ನೀವು ಟಕ್ಸನ್ನು ಹಿಡೀರಿ, ಅದರ ನೆಕ್ಸ್ಟು ನೀವು ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡಿ, ಅದರ ನೆಕ್ಸ್ಟು ನೀವು ಶೋಲ್ಡರ್ ಜಾಯಿಂಟ್ ಮಾಡಿ, ಅದಾದಮೇಲೆ ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಮಾಡ್ಕೋಬೋದು. ಇಲ್ಲ ಅಂತಂದರೆ ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಮಾಡ್ಕೊಂಡು ಸಹ ಶೋಲ್ಡರ್ ಜಾಯಿಂಟ್ ಮಾಡ್ಕೊಬೋದು. ಅದಾದ ನಂತರ ನೀವು ಸ್ಲೀವ್ ಅಟ್ಯಾಚ್ ಮಾಡಿ. ಇಲ್ಲಾಂದರೆ ಪೈಪಿಂಗ್ ಕೊಡೋದಿದ್ರೆ ಪೈಪಿಂಗ್ ಕೊಡಿ. ನೀವೇನಾದರೂ ಡಿಸೈನರ್ ಬ್ಲೌಸ್ ಸ್ಟಿಚ್ ಮಾಡ್ತೀರಾ ಅಂದರೆ ಫಸ್ಟು ನೀವು ಬ್ಯಾಕಲ್ಲಿ ಡಿಸೈನನ್ನು ಫಸ್ಟ್ ಮುಗಿಸ್ಕೊಳ್ಳಿ. ಯಾಕಂದರೆ ಫಸ್ಟಿಗೆ ನಾವು ಬಟ್ಟೆ ಹೊಲಿಯೋದಕ್ಕೆ ಕೂತಾಗ ನಮಗೆ ಇಂಟ್ರೆಸ್ಟ್ ಇರುತ್ತೆ. ಆಗ ನೀವು ಕಷ್ಟ ಇರೋದು ಡಿಸೈನನ್ನು ರೆಡಿ ಮಾಡ್ಕೊಂಬಿಟ್ರಿ ಅಂದರೆ ಫ್ರಂಟ್ ಪಾರ್ಟು ಮತ್ತು ಸ್ಲೀವ್ ಎಲ್ಲ ನೀವು ರೆಡಿ ಮಾಡ್ಕೋಬೋದು. ಕೆಲವೊಬ್ರಿಗೆ ಹೇಗಿರುತ್ತೆ ಅಂದರೆ, ಫಸ್ಟು ಬ್ಲೌಸ್ ಹೊಲಿಯೋಕ್ಕೆ ಬಂದಾಗಲೇ ತಲೆ ತಿನ್ನೋ ಥರ ಡಿಸೈನ್ ಎಲ್ಲ ಇದ್ದರೆ ಅವರಿಗೆ ಬ್ಲೌಸ್ ಹೊಲಿಯೋ ಇಂಟ್ರೆಸ್ಟ್ ಹೋಗುತ್ತೆ. ಹಾಗಿದ್ದರೂ ನೀವು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಸ್ಲೀವು ಎಲ್ಲ ರೆಡಿ ಮಾಡಿಕೊಂಡು ಸಹಿತ ಲಾಸ್ಟಲ್ಲಿ ನೀವು ಡಿಸೈನನ್ನು ಮಾಡ್ಬೋದು. ನಿಮಗೆ ಯಾವ ರೀತಿ ಅನುಕೂಲ ಆ ರೀತಿ ಮಾಡಿ. ಆದರೆ ಕಚ್ಚಿ ಪಿಚ್ಚಿ ಮಾಡ್ಕೊಬೇಡಿ. ನೀವು ಒಂದೇ ಸ್ಟೆಪ್ ಬೈ ಸ್ಟೆಪ್ಪು ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಹೋದರೆ ಬ್ಲೌಸ್ ಸ್ಟಿಚಿಂಗ್ ಸಹಿತ ತುಂಬ ಈಸಿ ಆಗುತ್ತೆ. ಹಾಗೆ ತುಂಬ ಬೇಗ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ಮತ್ತು ಬ್ಲೌಸು ಸ್ಟಿಚ್ ಮಾಡೋಕ್ಕೆ ನೀವು ಕಟಿಂಗ್ ಮಾಡ್ಕೊಂಡಿರೋ ಅಂಥದ್ದೆಲ್ಲ ಸ್ಟಿಚ್ ಮಾಡೋದಕ್ಕೆ ಕರೆಕ್ಟಾಗಿ ನಿಮ್ಮ ಕೈಗೆ ಸಿಗೋ ರೀತಿ ಇಟ್ಕೊಳ್ಳಿ. ಯಾಕಂದರೆ ನೀವೀಗ ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿಗೆ ಬಟ್ಟೆ ಹುಡ್ಕೋದಾಗಿರ್ಬೋದು, ಹಾಗೆ ಸ್ಲೀವ್ ಎಲ್ಲಿ ಬಿತ್ತು ಅಂತ ಹುಡ್ಕೋದಾಗಿರ್ಬೋದು, ಆ ರೀತಿ ಮಾಡಿದ್ರೆ ನೀವು ಬ್ಲೌಸನ್ನು ಕರೆಕ್ಟಾಗಿ ಸ್ಟಿಚ್ ಮಾಡಲ್ಲ. ನೋಡಿ ಫ್ರೆಂಡ್ಸ್, ನಾನೀಗ ರಿಂಗ್ ಪಟ್ಟಿ ಮತ್ತು ಹುಕ್ಸ್ ಪಟ್ಟಿಗೆ ನಾನು ಇಷ್ಟೇ ಬೇಕು ಅನ್ನೋ ಒಂದು ಅಂದಾಜು ನನಗೆ ಸಿಕ್ಕಾಗಿದೆ. ಹಾಗಾಗಿ ನಾನು ಒಂದು ಕಣ್ಣಳತೆಗೆ ನಾನು ಕಟ್ ಮಾಡ್ಕೊಳ್ತೀನಿ ಹುಕ್ಸ್ ಪಟ್ಟಿ ಮತ್ತು ರಿಂಗ್ ಪಟ್ಟಿ. ಬಿಗಿನರ್ಸ್ ಏನಾದರೂ ಕಲಿತಾ ಇದ್ದರೆ ನೀವು 4 ಇಂಚು ಮತ್ತು 3 ಇಂಚು ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಕಣ್ಣಳತೆಯಲ್ಲಿ ಮಾಡೋಕ್ಕೆ ಹೋಗಿ ತಪ್ಪು ಮಾಡ್ಕೊಂಡು ಬಿಡ್ತೀರಾ. ಬಿಗಿನರ್ಸ್ ಆ ರೀತಿ ತಪ್ಪು ಮಾಡಬೇಡಿ. ನೀವು ಟೇಪನ್ನು ಬಳಸಿ. ಮತ್ತು ಬ್ಲೌಸು ನಾವು ಕಲಿಬೋದಾ, ನಮ್ಮ ಕೈಲಿ ಕಲಿಯೋಕ್ಕಾಗತ್ತಾ, ನಾವು ನೀಟಾಗಿ ಹೊಲಿತೀವ ಅಂತ ನನಗೆ ತುಂಬ ಜನ ಕ್ವಶನ್ ಕೇಳ್ತಾರೆ. ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂತಂದರೆ, ನೀವು ಕೆಲಸ ಮಾಡಿದ್ರೆ ಮಾತ್ರ ಏನಾದರೂ ಮಾಡೋಕ್ಕೆ ಸಾಧ್ಯ. ಫ್ರೆಂಡ್ಸ್, ಈಗ ಟೈಲರಿಂಗ್ ಕೆಲಸ ಅಂದರೆ ಈಗ ಬ್ಲೌಸು ನೀವು ವಾರಕ್ಕೊಂದೋ ತಿಂಗಳಿಗೊಂದೋ 6 ತಿಂಗಳಿಗೊಂದೋ ನೀವು ಬ್ಲೌಸ್ ಹೊಲಿತೀನಿ ಅಂತಂದರೆ ನೀವು ಕಲ್ತಿರೋ ಸಹಿತ ಮರ್ತೋಗುತ್ತೆ. ಹಾಗೆ ಮಾಡಬೇಡಿ. ನೀವು ಟೈಲರಿಂಗಲ್ಲಿ ದುಡ್ಡು ಮಾಡಬೇಕು ಅನ್ನೋದೇ ನಿಮ್ಮ ಒಂದು ಉದ್ದೇಶ ಆಗಿದ್ದರೆ ನೀವು ಪ್ರತಿದಿನ 4-5 ಬ್ಲೌಸನ್ನು ಸ್ಟಿಚ್ ಮಾಡಬೇಕು. ನಾವು ಈಗ ಯಾವುದೇ ಕೆಲಸ ಕಲ್ತಂಥ ಶುರುವಿನಲ್ಲಿ ನಾವು ಜಾಸ್ತಿ ಟೈಮು ಆ ಕೆಲಸಕ್ಕೆ ಕೊಡಬೇಕಾಗತ್ತೆ. ನಂತರ ನೀವು ಅದು ಸುಲಭ ಆಗ್ತಾ ಹೋಗುತ್ತೆ. ನೀವು ಕಡಿಮೆ ಟೈಮನ್ನು ಅದಕ್ಕೆ ಕೊಟ್ಬಿಟ್ಟು ಜಾಸ್ತಿ ದುಡ್ಡನ್ನು ಗಳಿಸ್ಬೋದು. ನಾನು ಟೈಲರ್ಸಿಗೆ ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ಏನು ಅಂದರೆ, ನೀವು ಟೈಲರಿಂಗ್ ಇವಾಗ ಕಲ್ತಿದ್ದೀರಾ ಅಂದರೆ ಟೈಮನ್ನು ಜಾಸ್ತಿ ಕೊಡಿ. ನೀವು ಸ್ವಲ್ಪ ಇವಾಗ ಟೈಮ್ ಕೊಟ್ಟರೆ ನೀವು ನಿಮಗೆ ಐಡಿಯಾಸ್ ಬಂದರೆ ನೀವು ಕರೆಕ್ಟಾಗಿ ಸ್ಟಿಚ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ನಾನೀಗ ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಅಟ್ಯಾಚ್ ಮಾಡಿದ್ದೀನಿ. ಈಗ ಶೋಲ್ಡರ್ ಅಟ್ಯಾಚ್ ಮಾಡಿಬಿಟ್ಟೆ ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಕೊಟ್ಟಿದ್ದೀನಿ. ನೋಡಿ, ಈ ರೀತಿ ಚೆಕ್ ಮಾಡ್ಕೊಬೇಕು. ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಜಾಸ್ತಿ ಇದ್ದರೆ ನೀವು ಈ ರೀತಿ ಕಟ್ ಮಾಡ್ಕೊಬೋದು. ಪೈಪಿಂಗ್ ಕೊಡೋ ಬ್ಲೌಸಿಗೆ ಈ ರೀತಿ ಮಾಡ್ಕೊಬೋದು. ಅದೇ ನೀವು ಉಲ್ಟಾ ಫೋಲ್ಡ್ ಮಾಡಿದ್ರಿ ಅಂದರೆ ಈ ರೀತಿ ಮಾಡೋದಕ್ಕೆ ಬರೋದಿಲ್ಲ. ನೋಡಿ, ಇವಾಗ ಬ್ಲೌಸು 3/4% ಮುಗ್ದಿದೆ. ಈಗ ನಾವು ಸ್ಲೀವ್ ಅಟ್ಯಾಚ್ ಮಾಡಬೇಕು. ಸ್ಲೀವ್ ಅಟ್ಯಾಚ್ ಮಾಡೋದಕ್ಕಿಂತ ಮೊದಲು ಈ ರೀತಿ ನಾವು ನೋಡ್ಕೊಬೇಕು. ಏನಾದರೂ ಎಕ್ಸ್ಟ್ರಾ ಸ್ವಲ್ಪ ಬಟ್ಟೆ, 1/4 ಇಂಚ್ ಎಕ್ಸ್ಟ್ರಾ ಬಟ್ಟೆ ಇದ್ದರೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ಆಗ ಕರೆಕ್ಟಾಗಿ ಬರುತ್ತೆ. ಇದು ತಪ್ಪಾಯಿತು ಅಂತ ಹೆದರುವಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಬಂದಾಗ ನೀವು ಇಲ್ಲಿ ನೋಡಿಕೊಂಡು ಕಟ್ ಮಾಡ್ಕೊಬೋದು. ಕರೆಕ್ಟಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ತುಂಬ ಈಸಿಯಾಗಿ ನಾನು ಬ್ಲೌಸ್ ಸ್ಟಿಚಿಂಗನ್ನು ಹೇಳ್ಕೊಟ್ಟಿದ್ದೀನಿ. ಇನ್ನೂ ನಿಮಗೆ ಅರ್ಥ ಆಗಲಿಲ್ಲ ಅಂತಂದರೆ ನಾನು ಸ್ವಲ್ಪನೇ ಪಾರ್ಟ್ ಮಾಡಿಬಿಟ್ಟು ನಿಮಗೆ ವಿಡಿಯೋದಲ್ಲಿ ಹಾಕ್ತೀನಿ. ತುಂಬ ಈಸಿ ಮೆಥಡು.
ಅಂದರೆ ನಾನು ಟೈಲರಿಂಗ್ ಕ್ಲಾಸಲ್ಲಿ ಫಸ್ಟು ಬಂದ ತಕ್ಷಣ ಕಲಿಯೋದೇ ಬ್ಲೌಸು. ಯಾಕಂದರೆ ತುಂಬ ಈಸಿ ಮೆಥಡನ್ನು ನಾನು ಹೇಳ್ಕೊಡ್ತೀನಿ. ಆದ್ದರಿಂದ ಯಾರೇ ಬರಲಿ ಫಸ್ಟು ಬ್ಲೌಸ್ ಸ್ಟಿಚಿಂಗ್ಗೆ ಕಲಿತಾರೆ. ತುಂಬ ಬೇಗನೆ ಒಂದು ಸ್ವಲ್ಪನೂ ಬಟ್ಟೆ ಹೊಲಿಯೋದಕ್ಕೆ ಟಚ್ ಇಲ್ಲ ಅನ್ನೋರು 1 ತಿಂಗಳು ತಗೊಳ್ತಾರೆ ಬ್ಲೌಸಿಗೆ. ಗೊತ್ತಿದ್ದು ಬಂದವರು 15 ದಿವಸಕ್ಕೇ 10-15 ಬ್ಲೌಸನ್ನು ಸ್ಟಿಚ್ ಮಾಡಿದಂಥವ್ರು ಇದ್ದಾರೆ. ಹಾಗಾಗಿ ನಾನು ತುಂಬ ಈಸಿ ಮೆಥಡನ್ನು ಸ್ಟಿಚಿಂಗಲ್ಲಿ ಮತ್ತು ಕಟ್ಟಿಂಗಲ್ಲಿ ಫಾಲೋ ಮಾಡಿದ್ದೀನಿ. ಫ್ರೆಂಡ್ಸ್, ನಾನೀಗ ಸದ್ಯದರಲ್ಲೇ ಟೈಲರಿಂಗ್ ನೋಟ್ಸನ್ನು ಸಹಿತ ರೆಡಿ ಮಾಡ್ತೀನಿ. ಆ ನೋಟ್ಸು ಫೋಟೋ ಹಾಗೂ ವಿಡಿಯೋನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಆಗಿಲ್ಲ. ಟೈಲರಿಂಗ್ ನೋಟ್ಸ್ ಆದಷ್ಟು ನೀವು ವಿಡಿಯೋದಲ್ಲೇ ನೋಡಿ ಕಲಿಯೋ ರೀತಿ ನಾನು ಸಪೋರ್ಟ್ ಮಾಡ್ತೀನಿ. ಯಾಕಂದರೆ ನನಗೆ ಒಬ್ಬರು ಕಾಲ್ ಮಾಡಿ ಹೇಳಿದ್ರಲ್ಲ, ಮೇಡಮ್ ನಾವು ಕೂಲಿ ಕೆಲಸಕ್ಕೆ ಹೋಗೋದು, ದುಡ್ಡೆಲ್ಲ ಕಟ್ಬಿಟ್ಟು ನಮಗೆ ಕಲಿಯೋಕ್ಕಾಗಲ್ಲ ಅಂತೇಳಿ 2-3 ಸಾವಿರ ಕೊಟ್ಟು ಕಲಿಯೋಕ್ಕೂ ಕಷ್ಟ ಆಗಿರುತ್ತೆ ತುಂಬ ಜನಕ್ಕೆ. ಅದರಲ್ಲೂ ನಾನು ಇನ್ನೂ ಕಡಿಮೆ ಅಮೌಂಟನ್ನು ಇಟ್ಟಿದೆ, ಅದು ಸಹಿತ ಕಷ್ಟ ಆಗುತ್ತೆ ಅಂದರು. ಹಾಗಾಗಿ ನಾನು ಆದಷ್ಟು ವಿಡಿಯೋದಲ್ಲಿ ಎಷ್ಟು ನಿಮಗೆ ಸಾಧ್ಯ ಅಷ್ಟನ್ನು ನಾನು ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನೂ ಕೆಲವೊಂದು ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಕಮೆಂಟ್ ಮಾಡಿ ಕೇಳ್ಬೋದು. ಮೇಡಮ್ ಎಕ್ಸ್ಟ್ರಾ ಈ ರೀತಿ ವೀಡಿಯೋಸ್ ಹಾಕಿ, ಯಾವುದು ನಿಮಗೆ ಅರ್ಥ ಆಗಿಲ್ಲ ಬ್ಲೌಸಲ್ಲಿ ವೀಡಿಯೋಸ್ ಹಾಕಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡ್ರೆಸ್ ಕಟ್ಟಿಂಗನ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಡ್ರೆಸ್ಸನ್ನು ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಇನ್ನೂ 1-2 ಡ್ರೆಸ್ಸು ನಮ್ಮ ಸಬ್ಸ್ಕ್ರೈಬರ್ ವ್ಯೂವರ್ಸಿಗೆ ಹೇಳ್ಕೊಡ್ಬೇಕು ಅಂತ ಇದ್ದೀನಿ. ಆದ್ದರಿಂದ ನಾನು ಡ್ರೆಸ್ ಕಟ್ಟಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಎಲ್ಲರಿಗೂ ಇಷ್ಟ ಆದರೆ ಡ್ರೆಸ್ ಕಟ್ಟಿಂಗು ನಾ ಹಾಗೆ ಇನ್ನೂ ಹೆಚ್ಚು ಡ್ರೆಸ್ ಬಗ್ಗೆ ಕ್ಯಾನ್ವಾಸ್ ಹಾಕಿ ಹೊಲಿಯೋದಾಗಿರ್ಬೋದು, ಡಿಸೈನ್ ಆಗಿರ್ಬೋದು ಹೇಳ್ಕೊಡ್ತೀನಿ. ನಾವೊಂದು ಈಗ ಸ್ಟಿಚಿಂಗ್ ವಿಡಿಯೋ ಹಾಕಿದ್ವಿ ಅಂದರೆ ನೋಡಲ್ಲ ಫ್ರೆಂಡ್ಸ್. ನಾವು ಎಷ್ಟು ಟಿಪ್ಸ್ಗಳನ್ನು ಹೇಳಿರ್ತೀವಿ, ಎಷ್ಟೊಂದು ಸೀಕ್ರೆಟ್ಗಳನ್ನು ಹೇಳಿರ್ತೀವಿ, ನೋಡೋದಿಲ್ಲ. ಆಗ ತುಂಬ ಬೇಜಾರಾಗುತ್ತೆ. ವಿಡಿಯೋನ ಅರ್ಧಕ್ಕೆ ಸ್ಕಿಪ್ ಮಾಡೋದು, ನೋಡದೆ ಬಿಡೋದು, ಆ ರೀತಿ ಮಾಡ್ತಾರೆ. ಮತ್ತೆ ಪದೇ ಕೇಳಿದ್ದೇ ಪ್ರಶ್ನೆನ ಕೇಳ್ತಾರೆ, ಅದು ಹೇಳಿ ಇದು ಹೇಳಿ ಅಂತೇಳಿ. ಅದೇ ನಾವು ಒಂದು ವಿಡಿಯೋ ಹಾಕಿರ್ತೀವಿ ಅಂದವಾಗ ಪೂರ್ತಿ ವಿಡಿಯೋನ ವಾಚ್ ಮಾಡಬೇಕು. ಈಗ ನೀವು ಒಂದು ಬ್ಲೌಸ್ ಕಲಿಯೋಕ್ಕಾಗೇ ನಿಂತಿದ್ದೀರಾ ಅಂದಾಗ ನೀವು ಇಷ್ಟೊಂದು ದುಡ್ಡು ಕೊಟ್ಟು ಹೋಗಿ ಕಲಿಯೋ ಅವಶ್ಯಕತೆ ಇರಲ್ಲ. ಯಾಕಂದರೆ ಒಂದು ವಿಡಿಯೋನ ಪೂರ್ತಿ ನೋಡಬೇಕಾಗತ್ತೆ. ನೋಡಿ, ನಾನು ಸ್ಲೀವ್ಗೆ ಲೈನಿಂಗ್ ಅಟ್ಯಾಚ್ ಮಾಡಿದೆ. ಈಗ ಲೈನಿಂಗ್ ಅಟ್ಯಾಚ್ ಮಾಡಿದ್ರ ಮೇಲೇ ಸ್ಲೀವ್ ಕಟಿಂಗ್ ಮಾಡ್ಕೊಬೇಕು. ತುಂಬ ಜನ ತಪ್ಪು ಮಾಡೋದು ಏನು ಅಂದರೆ ಲೈನಿಂಗ್ ಅಟ್ಯಾಚ್ ಮಾಡೋದ್ರ ಒಳಗಡೆನೇ ಸ್ಲೀವನ್ನು ಕಟ್ ಮಾಡ್ಕೊಳ್ತಾರೆ. ಆಗ ಫ್ರಂಟಲ್ಲಿ ಹಚ್ಚಬೇಕಾಗಿರೋ ಕಡೆ ಬ್ಯಾಕಿಗೆ ಹೋಗುತ್ತೆ, ಬ್ಯಾಕಿಗೆ ಹಚ್ಚಬೇಕಾಗಿದ್ದು ಫ್ರಂಟಿಗೆ ಬರುತ್ತೆ. ಈ ರೀತಿ ಸ್ಲೀವನ್ನು ನೀವು ಲೈನಿಂಗ್ ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆನೇ 2 ಸ್ಲೀವನ್ನು ಬೇರೆ ಕಟ್ ಮಾಡ್ಕೊಂಡ್ರೆ ಅಂದರೆ ಆ ಥರ ಉಲ್ಟಾ ಆಗೋ ಸಾಧ್ಯತೆ ಇರುತ್ತೆ. ನೀವು 2 ಸ್ಲೀವು ಕೆಲವೊಂದು ಬ್ಲೌಸ್ ಪೀಸಲ್ಲಿ ಫ್ರಂಟ್ ಮೇಲ್ಭಾಗ ಮತ್ತು ಒಳಭಾಗ ಗೊತ್ತಾಗ್ತಾ ಇರಲ್ಲ, ಸೇಮ್ ಇರುತ್ತೆ. ಹಾಗಿರೋದ್ರಿಂದ ನೀವು ಸ್ಲೀವ್ಗೆ 2 ಸ್ಲೀವ್ಗೂ ಒಟ್ಟಿಗೆ ಲೈನಿಂಗ್ ಅಟ್ಯಾಚ್ ಮಾಡೋದ್ರಿಂದ ತುಂಬ ಉಪಯೋಗ ಆಗುತ್ತೆ. ಮತ್ತು ಬಿಗಿನರ್ಸ್ ಕಲಿತಿರ್ತೀರಾ ಅಂತಂದರೆ ತುಂಬ ಕನ್ಫ್ಯೂಷನ್ ಆಗುತ್ತೆ. ಯಾಕಂದರೆ ನಮ್ಮ ಟೈಲರಿಂಗ್ ಸ್ಟೂಡೆಂಟಲ್ಲೇ ನೋಡಿರ್ತೀನಿ ನಾನು, ಎಷ್ಟು ಒಂದು ಬೋಟ್ ನೆಕ್ ಬ್ಲೌಸ್ ಹೊಲ್ದಿದ್ರು ಅಂದರೆ ಅವರು 5-6 ಬ್ಲೌಸ್ ಹೊಲ್ದಿರ್ತಾರೆ. 1 ವಾರ ಗ್ಯಾಪ್ ಕೊಟ್ಟರು ಅಂದರೆ ಮತ್ತೆ ಅವರಿಗೆ ನೆನಪಿರಲ್ಲ. ಯಾರೇ ಟೈಲರಿಂಗ್ ಕಲಿಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಂದರೆ ನೀವು ದಿನಕ್ಕೆ 1 ಬ್ಲೌಸ್ ಆದರೂ ಸ್ಟಿಚ್ ಮಾಡಿ. ಕಂಟಿನ್ಯೂಸ್ ತುಂಬ ದಿವಸ ಗ್ಯಾಪ್ ಕೊಡಬೇಡಿ. ನಿಜವಾಗ್ಲೂ ನೀವು ಕಲ್ತಿದ್ದು ಸಹಿತ ಮರ್ತೋಗುತ್ತೆ. ಎಷ್ಟೇ ಸರ್ವಿಸ್ ಆದರೂ ನಾವು ಕೆಲಸನ ಡೈಲಿ ಮಾಡ್ತಾ ಇದ್ದೀವಿ ಅಂದರೆ ಮಾತ್ರ ನಮ್ಗೆ ಆ ಕೆಲಸ ನೆನಪಿರುತ್ತೆ. ಇಲ್ಲ ಅಂತಂದರೆ ಅದು ನೆನಪು ಮರ್ತೋಗುತ್ತೆ. ಅದು ಬಿಗಿನರ್ಸಿಗೆ ಸ್ವಲ್ಪ ಕಲ್ತಿರ್ತೀರ, 1 ತಿಂಗಳು ಗ್ಯಾಪ್ ಕೊಟ್ಟರೆ ಅಂದರೆ ನಿಜವಾಗ್ಲೂ ಕನ್ಫ್ಯೂಸ್ ಆಗಿ ನಿಮಗೆ ಮೊದಲು ಬರ್ತಿರೋ ಅಷ್ಟು ಬರೋದಿಲ್ಲ. ಹಾಗಾಗಿ ನಾನು ಏನು ಹೇಳೋದು ಅಂತ ಅಂದರೆ ಪ್ರತಿದಿನ 1 ಬ್ಲೌಸನ್ನು ಹೊಲಿರಿ, ಹೊಸದನ್ನು ಟ್ರೈ ಮಾಡಿ ಅಂತ ಹೇಳ್ತೀನಿ. ನೀವು ಫಸ್ಟು ವಿತೌಟ್ ಲೈನಿಂಗ್ ಬ್ಲೌಸ್ ಹೊಲಿದ್ರಿ, ಲೈನಿಂಗ್ ಬ್ಲೌಸು, ಬೋಟ್ ನೆಕ್ ಬ್ಲೌಸು, ಪ್ರಿನ್ಸ್ ಕಟ್ ಬ್ಲೌಸು, ಈ ರೀತಿ ನೀವು ಹೊಸ ಟ್ರೆಂಡನ್ನು ಟ್ರೈ ಮಾಡ್ತಾ ಹೋಗಿ. ಫ್ರೆಂಡ್ಸ್, ನನ್ನ ಟೈಲರಿಂಗ್ ಜರ್ನಿಯಲ್ಲಿ ನಾನು ಫಸ್ಟು ಟೈಲರಿಂಗ್ ಕಲಿತಾಗ ಎಷ್ಟು ಹೊಸ ಟ್ರೈ ಮಾಡ್ತಿದ್ದೆ ಅಂದರೆ ನನಗೆ ಬಟ್ಟೆ ಕೊಟ್ಟಂಥ ಕಸ್ಟಮರ್ ಕೇಳ್ತಿದ್ರು, ನೀವು ಫ್ಯಾಷನ್ ಡಿಸೈನಿಂಗ್ ಕಲ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಅಷ್ಟೊಂದು ಟ್ರೈ ಮಾಡ್ತಾಯಿದ್ದೆ. ಯಾಕಂದರೆ ನಾವು ಫಸ್ಟ್ ಟೈಲರಿಂಗ್ ಕಲಿತು ನಾವು ಹೊಲ್ದು ಕೊಡ್ತಿದ್ದೀವಿ ಕಸ್ಟಮರಿಗೆ ಅಂದಾಗ ನಮ್ಮಲ್ಲಿ ಏನು ಹೊಸದಿದೆ, ಹೊಸ ಥರ ನಾವೇನು ಬೇರೆ ಟೈಲರಿಗಿಂತ ನಾವು ಹೊಸ ಥರ ಏನು ಸ್ಟಿಚ್ ಮಾಡ್ತೀವಿ ಅನ್ನೋದನ್ನು ನೋಡ್ತಾರೆ ಕಸ್ಟಮರ್. ಬೇಕಾದರೆ ಅಬ್ಸರ್ವ್ ಮಾಡಿ. ನೀವು ಈಗ ಅಂದರೆ ತುಂಬ ಪಾಪ್ಯುಲರ್ ಆಗಿರೋ ಟೈಲರ್ಗಳಿಗಿಂತ ಇನ್ನೂ ಕಡಿಮೆ ನಮ್ಗೆ ಆ ಬಟ್ಟೆ ಹೊಲಿಯೋಕ್ಕೆ ಬರಲ್ಲ, ಈ ಬಟ್ಟೆ ಹೊಲಿಯೋಕ್ಕೆ ಬರಲ್ಲ ಅಂತ ಹೇಳಿದರೆ ಮಾತ್ರ ಯಾರೂ ಬಟ್ಟೆ ಬ್ಲೌಸನ್ನು ಕೊಡೋದಿಲ್ಲ. ನೀವು ಹೊಸ ನಿಮಗೆ ಟೈಮ್ ಇರುತ್ತೆ, ಆಗ ನೀವು ಹೊಸ ಟ್ರೈ ಮಾಡಿ ಕಲಿಬೋದು. ಫ್ರೆಂಡ್ಸ್, ನಾನೀಗ ಪೈಪಿಂಗ್ ಕೊಡ್ತಾ ಇದ್ದೀನಿ. ಅದೇ ಬಟ್ಟೆಲೇ ಪೈಪಿಂಗನ್ನು ಕೊಡ್ತಾ ಇದ್ದೀನಿ. 1.25 ಇಂಚಿಗೆ ಪೈಪಿಂಗ್ ಬಟ್ಟೆನ ಕಟ್ ಮಾಡಿಕೊಂಡು ನೀವು ಪೈಪಿಂಗನ್ನು ಕೊಡಿ. ಹಾಗೆ ನೋಡಿ, 1.25 ಇಂಚ್ ಕಟ್ ಮಾಡಿ ಪೈಪಿಂಗ್ ಕೊಡೋದು ನನ್ನ ಚಾನಲಲ್ಲಿ RG ಟೈಲರಿಂಗ್ ಕ್ಲಾಸಲ್ಲಿ ಪೈಪಿಂಗ್ ವಿಡಿಯೋ ಅಂತ ಇದೆ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋನ ಯಾರೆಲ್ಲ ನೋಡ್ತೀರಾ, ನಂದು ಇನ್ನೊಂದು ಚಾನಲು ರೇವತಿ ಕನ್ನಡ ವ್ಲಾಗ್ಸ್ ಅಂತ ಇದೆ. ಅದರಲ್ಲಿ ತುಂಬ ನಿಮಗೆ ಪೂಜೆ ಟಿಪ್ಸ್ಗಳೆಲ್ಲ ಸಿಗುತ್ತೆ. ಹಾಗೆ ಒಳ್ಳೆ ವಿಡಿಯೋಗಳನ್ನು ಹಾಕ್ತೀನಿ. ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್ ನೋಡಿ, ಈಗ ನಾನು ಪೈಪಿಂಗ್ ವಿಡಿಯೋ ಹಾಗೂ ಪೈಪಿಂಗ್ ಈಗ ಮಾಡ್ತೀನಿ. ಚೂರು 1.25 ಇಂಚಿಗೆ ಬಟ್ಟೆ ಕಟ್ ಮಾಡಿಕೊಂಡು ತುದಿಯಲ್ಲಿ 1.25 ಇಂಚಿಗೆ ಮಡಚಿ ಹೊಲ್ಕೊಬೇಕು.
ನೋಡಿ ಈ ರೀತಿ ಪೈಪಿಂಗ್ ಮಾಡೋದಕ್ಕೆ ಸ್ಟಿಚ್ ಮಾಡ್ಕೊಬೇಕು. ಇದು ಒಂದೇ ಸಮಾನವಾಗಿ ನೀವು ಕಟ್ ಮಾಡ್ಕೊಬೇಕು. ಪೈಪಿಂಗ್ ಕರೆಕ್ಟಾಗಿ ಬರಬೇಕು ಅಂದರೆ ಈ ಕ್ರಾಸಾಗಿ ಕಟ್ ಮಾಡ್ಕೊಳ್ಳೋದು, ಒಂದೇ ಸಮಾನಾಗಿ ಕಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ ಈಗ ನಾನು ಸ್ಟಾರ್ಟಿಂಗ್ ಹುಕ್ಸು ಪಟ್ಟಿ ಕೊಟ್ಟಿದ್ದೀವಲ್ಲ ಅಲ್ಲಿಂದ 1/4 ಇಂಚಿಗೆ ಹೊಲ್ಕೊಳ್ತಾ ಇದ್ದೀನಿ. ನಾನು ವಿಡಿಯೋದಲ್ಲಿ ನಿಮಗೆ ಕರೆಕ್ಟಾಗಿ ಕಾಣಿಸ್ತಾ ಇಲ್ವೇ ಅನ್ನೋದು ತುಂಬ ಫ್ರೆಂಡ್ಸ್, ಯಾರಿಗೆ ವಿಡಿಯೋದಲ್ಲಿ ಏನು ಅರ್ಥ ಆಗ್ತಿದ್ರು ನನಗೆ ಕಮೆಂಟ್ ಮಾಡಿ ಕೇಳಿ, ಹಾಗೆ ಲೈವ್ ಬಂದಾಗ ಕೇಳಿ. ನಾನು ವಿಡಿಯೋದಲ್ಲಿ ನಿಮಗೆ ಕರೆಕ್ಟಾಗಿ ಅರ್ಥ ಆಗೋ ಥರನೇ ಹೇಳ್ತೀನಿ. ನೋಡಿ ಈಗ ಪೈಪಿಂಗ್ ಕೊಡ್ತಾ ಇದ್ದೀನಿ. ಪೈಪಿಂಗ್ ಕೊಡೋದು ತುಂಬ ಈಸಿ, ಆದರೆ ಕಷ್ಟ ಅಂದ್ಕೊಳ್ತಾರೆ. ನಮ್ಮ ಟೈಲರಿಂಗ್ ಕ್ಲಾಸ್ ಬರೋರಿಗಂತೂ ಪೈಪಿಂಗ್ ಮಾಡೋದು ಎಷ್ಟು ಸಲ ತೋರಿಸ್ಕೊಟ್ಟಿದ್ದೀನಿ, ಆದರೂ ಅವರು ಕಷ್ಟ ಅಂತಲೇ ಹೇಳ್ತಾರೆ. ಇದಕ್ಕೆ 2 ನಿಯಮ ಇದೆ ಪೈಪಿಂಗಿಗೆ. ಕ್ರಾಸಾಗಿ ಕಟ್ ಮಾಡಿಕೊಂಡ್ರೆ ನೀವು ಯಾವ ರೀತಿ ಬೇಕಾದರೂ ಪೈಪಿಂಗನ್ನು ತುಂಬ ನೀಟಾಗಿ ಮಾಡ್ಬೋದು. ಕ್ರಾಸಾಗಿ ನೀವು ಪೈಪಿಂಗ್ ಮಾಡೋ ಬಟ್ಟೆನ ಕಟ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಮಾತ್ರ ಪೈಪಿಂಗ್ ನೀಟಾಗಿ ಬರಲ್ಲ. ಮತ್ತು ಈ ರೀತಿ ಕಚ್ ಹಾಕೊಳ್ಳೋದು, ಕಚ್ಚನ್ನು ಹಾಕೋದು ತುಂಬ ಜನ ಮರೀತಾರೆ. ಕರ್ವಲ್ಲೆಲ್ಲ ನೀಟಾಗಿ ತಿರ್ಸೋದಿಲ್ಲ. ಹಾಗಾಗಿ ಪೈಪಿಂಗ್ ನೀವು ಎಷ್ಟು ಸಲ ಟ್ರೈ ಮಾಡಿದರೂ ಬರೋದಿಲ್ಲ. ಪೈಪಿಂಗಿಗೆ ಒಂದು ಒಳ್ಳೆ ಮೆಥಡ್ ಇರುತ್ತೆ, ಅದನ್ನು ಫಾಲೋ ಮಾಡಿದ್ರೆ ಗ್ಯಾರಂಟಿ ಪೈಪಿಂಗಲ್ಲಿ ಸಕ್ಸಸ್ ಆಗ್ಬೋದು. ಥ್ರೆಡ್ ಪೈಪಿಂಗಿಂತ ನಾರ್ಮಲ್ ಪೈಪಿಂಗೇ ಸೇಮ್ ಥ್ರೆಡ್ ಪೈಪಿಂಗ್ ಥರನೇ ಬರುತ್ತೆ. ನೋಡಿ ಈ ರೀತಿ ಸ್ವಲ್ಪ ಮಡಿಚ್ಬಿಟ್ಟು ಪೈಪಿಂಗನ್ನು ಕೊಡ್ತಾ ಹೋಗಿ. ಕೆಲವರು ಕಸ್ಟಮರ್ ಪೈಪಿಂಗೇ ಬೇಕು ಅಂತ ಹೊಲಿಸ್ಕೊತಾರೆ, ಯಾವುದೇ ಥರ ಡಿಸೈನನ್ನು ಬ್ಲೌಸ್ಗೆ ಇಡಿಸೋದಿಲ್ಲ, ಪೈಪಿಂಗನ್ನೇ ಕೊಡಿಸ್ಕೊಳ್ತಾರೆ. ಆದ್ದರಿಂದ ನೀವು ಪೈಪಿಂಗನ್ನು ನೀಟಾಗಿ ಕಲ್ತ್ಕೊಳ್ಳಿ. ಥ್ರೆಡ್ ಪೈಪಿಂಗ್ ಆಗಿರ್ಬೋದು, ಹಾಗೆ ನಾರ್ಮಲ್ ಪೈಪಿಂಗ್ ಆಗಿರ್ಬೋದು, ನೀಟಾಗಿ ಪೈಪಿಂಗನ್ನು ಕಲ್ತ್ಕೊಳ್ಳಿ. ತುಂಬ ಕಾಂಟ್ರಾಸ್ಟ್ ಕಲರ್ ಬ್ಲೌಸ್ ಇತ್ತು ಅಂತಂದರೆ ಪೈಪಿಂಗ್ ಮಾಡಿದಾಗ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಹಾಗೆ ಪೈಪಿಂಗ್ ಮಾಡಿದಾಗ ಶೋಲ್ಡರ್ ಡ್ರಾಪ್ ಆಗಬಾರ್ದು. ಕರೆಕ್ಟಾಗಿ ಶೋಲ್ಡರಲ್ಲಿ ಕೂತಿತ್ತು ಅಂದಾಗ ಇನ್ನೂ ತುಂಬ ನೀಟಾಗಿ ಕಾಣಿಸುತ್ತೆ. ಮತ್ತು ಪೈಪಿಂಗ್ ಮಾಡುವಾಗ ಬ್ಯಾಕಲ್ಲಿ ಕರ್ವ್ ಇರುತ್ತಲ್ಲ ಅಲ್ಲಿ ಸಹ ನೀಟಾಗಿ ಕೂರಬೇಕು. ಆವಾಗ ನಿಮ್ಮ ಪೈಪಿಂಗ್ ಅನ್ನೋದು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಈ ಎಲ್ಲ ಮೆಥಡನ್ನು ಫಾಲೋ ಮಾಡಿ ಫ್ರೆಂಡ್ಸ್. ಪೈಪಿಂಗ್ ಮಾಡುವಾಗ ತುಂಬ ಜನ ಕಮೆಂಟ್ ಬರೋದೇನು ಅಂದರೆ ಪೈಪಿಂಗ್ ಅಂತಲೇ ಮಾಡ್ತಾರೆ. ಆದ್ದರಿಂದ ನಾನು ನನ್ನ ಪೈಪಿಂಗ್ ವಿಡಿಯೋದಲ್ಲಿ ತುಂಬ ಟಿಪ್ಸನ್ನು ಕೊಟ್ಟಿದ್ದೀನಿ ಪೈಪಿಂಗ್ ಬಗ್ಗೆ. ಆದರೂ ಸಹಿತ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ, ಪೈಪಿಂಗನ್ನು ನೀವು ಒಂದು ಒಳ್ಳೆ ಮೆಥಡಲ್ಲಿ ಮಾಡಿ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ ಫಸ್ಟು. ಅದರಿಂದ ಪೈಪಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ತುಂಬ ಸ್ಪೀಡಾಗಿ ಸಹಿತ ಮಾಡ್ಬೋದು. ಟ್ರೈ ಮಾಡಿ. 1 ಸಲ ತಪ್ಪಾಗ್ಬೋದು, 2 ಸಲ ತಪ್ಪಾಗ್ಬೋದು, ಪದೇ ತಪ್ಪಾಗಲ್ಲ. ಟ್ರೈ ಮಾಡೋದ್ರಿಂದ ಬಂದೇ ಬರುತ್ತೆ. ಯಾವುದೂ ಬರಲ್ಲ ಅಂತ ಹೇಳಿ ಮಾತ್ರ ಬಿಡಬೇಡಿ. ನೋಡಿ ಪೈಪಿಂಗ್ ರೆಡಿ ಆಯಿತು. ಈಗ ಬ್ಲೌಸನ್ನ ನೋಡಿ ಕರ್ವಲ್ಲಿ ಈ ರೀತಿ ರೌಂಡ್ ಶೇಪ್ ಕರ್ವ್ ಇರುತ್ತಲ್ಲ ಅಲ್ಲಿ ಪೈಪಿಂಗ್ ನೀಟಾಗಿ ತಿರುಗಬೇಕು. ಈಗ ನಾನು ನೋಡಿ ಫಿಟ್ಟಿಂಗ್ ಗೆರೆ ನಾನು ಫಸ್ಟೇ ಸ್ಟಾರ್ಟಿಂಗಲ್ಲೇ ಕಟ್ ಮಾಡುವಾಗಲೇ ಹಾಕಿದ್ದೆ, ಅದಕ್ಕೆ ಕರೆಕ್ಟಾಗಿ ಬರ್ತಿದೆ. ನೀವು ಸಹಿತ ಈ ರೀತಿ ಫಿಟ್ಟಿಂಗ್ ಗೆರೆನ ಹಾಕ್ಕೊಳ್ಳಿ. ಕರೆಕ್ಟಾಗಿ ಏನು ಬರಲಿಲ್ಲ ಅಂದರೆ ನಾನು ಏನೋ ಬ್ಲೌಸ್ ಹೊಲಿಯೋದ್ರಲ್ಲಿ ತಪ್ಪು ಮಾಡಿದ್ದೀನಿ, ಕಟಿಂಗ್ ತಪ್ಪು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಫಿಟ್ಟಿಂಗ್ ಗೆರೆ ಒಂದು ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್. ಇವರ ಎದೆ ಸುತ್ತಳತೆ 10 ಇಂಚು, 10 ಇಂಚಿನ ಎದೆ ಸುತ್ತಳತೆ ಅಂದರೆ ಫುಲ್ಲು ರೌಂಡಿಂಗ್ ಬಂದುಬಿಟ್ಟು 40 ಇಂಚ್ ಆಗುತ್ತೆ. 4ನೇ 1 ಭಾಗ ಬಂದುಬಿಟ್ಟು 10 ಇಂಚ್ ಆಗುತ್ತೆ. ಈಗ ಫಿಟ್ಟಿಂಗ್ ಮಾಡ್ತಾಯಿದ್ದೀನಿ. ಫಿಟ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಬಿಗಿನರ್ಸ್ ಏನಾದರೂ ವಿಡಿಯೋ ನೋಡ್ತಾ ಇದ್ದರೆ ಈ ರೀತಿ ಸ್ಟಾರ್ಟಿಂಗ್ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನಮ್ಮ ಟೈಲರಿಂಗ್ ಕ್ಲಾಸ್ ಸ್ಟೂಡೆಂಟಿಗೂ ಸಹ ಇದೇ ಮೆಥಡ್ ನಾನು ಫಾಲೋ ಮಾಡೋದು. ತುಂಬ ದೂರದಲ್ಲಿರ್ತಾರೆ ಪಾಪ. ನಾನು ಹೇಳೋದೇನು ಅಂದರೆ ನಮ್ಮ ಆಫ್ಲೈನ್ ಕ್ಲಾಸ್ ಬರೋ ಸ್ಟೂಡೆಂಟಿಗೆ ದಿನ ನಾನು ಎಷ್ಟು ಸಲ ಹೇಳ್ಕೊಡ್ತೀನಿ, ಅವ್ರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ನನಗೆ ದೂರದಿಂದ ಕಾಲ್ ಮಾಡ್ತಾರಲ್ಲ ಅವ್ರು ಹೇಳೋದು, ನಮಗೆ ಇಲ್ಲಿ ಹತ್ತಿರ ಹೇಳ್ಕೊಡೋರು ಯಾರೂ ಇಲ್ಲ, ಕಲಿಯೋ ಇಂಟ್ರೆಸ್ಟ್ ತುಂಬ ಇದೆ ಅಂತಾರೆ. ಆಗ ನಮಗೆ ಸಿಕ್ಕಾಪಟ್ಟೆ. ನೋಡಿ ಫ್ರೆಂಡ್ಸ್, ನಾನು ಕಟಿಂಗ್ ಮಾಡುವಾಗಲೇ ಹಾಕಿದ ಗೆರೆನೇ ಕರೆಕ್ಟಾಗಿ ಫಿಟ್ಟಿಂಗ್ ಗೆರೆಯಾಗಿ ಬಂತು. ಈ ರೀತಿ ನೀವು ಬ್ಲೌಸ್ ಸ್ಟಿಚ್ ಮಾಡಿದ್ದು ಅಂದರೆ ಕಟಿಂಗ್ ಮಾಡಿದ್ದು ಕರೆಕ್ಟಾಗಿತ್ತು ಅಂದರೆ ಆ ರೀತಿ ಫಿಟ್ಟಿಂಗ್ ಗೆರೆ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಅಲ್ಲಿಗೆ ನೀವು ಕರೆಕ್ಟಾಗಿ ಕಟ್ ಮಾಡಿದ್ದೀರಾ, ಸ್ಟಿಚ್ ಮಾಡಿದ್ದೀರಾ ಅಂತ ಅರ್ಥ. ನೋಡಿ ಇದು ತುಂಬ ವೇರಿಯೇಷನ್ ಬಂದರೆ ಏನೋ ಕಟ್ ಮಾಡೋದ್ರಲ್ಲಿ ಮಿಸ್ಟೇಕ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ಏನು ಅರ್ಥ ಆಗಿಲ್ಲ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಚೆನ್ನಾಗಿ ಇನ್ನು ನಿಮಗೆ ಯಾವ್ದು ಅರ್ಥ ಆಗಿಲ್ಲ ಅದನ್ನು ಹೇಳ್ಕೊಡ್ತೀನಿ. ಈಗ ನೋಡಿ, ಒಂದು ನೀವು ಫಿಟ್ಟಿಂಗಲ್ಲಿ ಫಾಲೋ ಮಾಡಬೇಕಾಗಿದ್ದ ಮೆಥಡ್ ಏನು ಅಂದರೆ ನೀವು ಹುಕ್ಸ್ಪಟ್ಟಿ ಕಡೆ ಹುಕ್ಸ್ಪಟ್ಟಿನೇ ಮಾಡಬೇಕು. ಬಲಗಡೆ ತೋಳು ಬಲಗಡೆನೇ ಅಳತೆ ಮಾಡಬೇಕು, ಎಡಗಡೆ ತೋಳು ಎಡಗಡೆನೇ ಅಳತೆ ಮಾಡಬೇಕು. ಯಾಕಂದರೆ ಒಬ್ಬರ ಕೈ ಎಡಗಡೆ ಬಲಗಡೆ ಸ್ವಲ್ಪ ವೇರಿಯೇಷನ್ ಇರುತ್ತೆ. ಆಗ ಸ್ವಲ್ಪ ನಿಮಗೆ ಶೋಲ್ಡರ್ ಡ್ರಾಪ್ ಆಗುವಂಥ ಸಾಧ್ಯತೆ ಇರುತ್ತೆ. ಬೇಕಾದರೆ ನೋಡಿ ನೀವು ಶೋಲ್ಡರ್ ಡ್ರಾಪ್ ಅನ್ನೋದು ಬಲಗಡೆ ಆಗ್ತಾ ಇರುತ್ತೆ ಜಾಸ್ತಿ. ಅದು ಯಾಕಂತಂದರೆ ಫಿಟ್ಟಿಂಗ್ ಮಾಡೋ ಟೈಮಲ್ಲಿ ಕೆಲವರಿಗೆ ಕಂಕಳು ಮತ್ತು ಕೈಯು ಬಲಗಡೆ ದಪ್ಪ ಇರುತ್ತೆ. ಆಗ ನೀವು ಎಡಗಡೆ ಕೈ ಅಷ್ಟೇ ಬಲಗಡೆನೂ ಫಿಟ್ಟಿಂಗ್ ಮಾಡಿದಾಗ ಬಲಗಡೆ ಟೈಟಾಗಿ ತೋಳಲ್ಲಿ ಕೂತಾಗ ಶೋಲ್ಡರ್ ಡ್ರಾಪ್ ಅನ್ನೋದನ್ನು ಕುತ್ತಿಗೆ ಹತ್ರ ಕರೆಕ್ಟಾಗಿ ಬಟ್ಟೆ ಅನ್ನೋದು ಕೂತಿರಲ್ಲ. ಹಾಗಾಗಿ ನೀವು ಇಂಪಾರ್ಟೆಂಟಾಗಿ ನಾನು ಏನು ಹೇಳೋದು ಅಂತಂದರೆ ನೀವು ಎಡಗಡೆ ತೋಳನ್ನು ಎಡಗಡೆ ಕಡೆನೇ ಫಿಟ್ಟಿಂಗ್ ಮಾಡಿ, ಬಲಗಡೆ ಕಡೆ ತೋಳನ್ನು ಬಲಗಡೆನೇ ಫಿಟ್ಟಿಂಗ್ ಮಾಡಿ. ಒಂದು ಸ್ವಲ್ಪ ಟೈಮ್ ಹಿಡಿಬೋದು. ನಾವು ಆ ತೋಳು ಕರೆಕ್ಟಾಗಿ
ಕರೆಕ್ಟು ಈ ತೋಳು ಕಡೆ ನಾವು ಅಳತೆ ಮಾಡೋದ್ರಿಂದ. ಆದರೆ ರಿಟರ್ನ್ ಬರಲ್ವಲ್ಲ ಬ್ಲೌಸು, ರಿಟರ್ನ್ ಬಂದಾಗ ಅದರಷ್ಟು ಬೇಜಾರು ಮತ್ತು ಯಾವುದೂ ಇರೋದಿಲ್ಲ. ಕೆಲವರು ಅದೇ ಮ್ಯಾಚಿಂಗ್ ದಾರ ಹಾಕಿ ಸ್ಟಿಚ್ ಮಾಡಿ ಅಂತ ಹೇಳ್ತಾರೆ. ಆದರೆ ನಾವು ಏನೋ ಸ್ಟಿಚ್ ಮಾಡ್ತಾ ಇರ್ತೀವಿ, ಆವಾಗ ಅವ್ರು ರಿಟರ್ನ್ ಬ್ಲೌಸ್ ಬಂದಾಗ ನಮಗೆ ಮಾಡ್ತಾ ಇರೋ ಕೆಲಸದ ಮೇಲೂ ಸಹಿತ ಮೂಡ್ ಆಫ್ ಆಗುತ್ತೆ. ಹಾಗಾಗಿ ನಾನು ಏನು ಹೇಳೋದು ಅಂತಂದರೆ, ನಿಮಗೆ ನೀವು ಮಿಷನ್ ಮೇಲೆ ಸ್ಟಿಚಿಂಗ್ ಮಾಡ್ತಾ ಕೂತಿದ್ದೀರಾ ಅಂದಾಗ ಅವರ ಅಳತೆ ಬ್ಲೌಸ್ಗೆ ಒಂದು 2 ಸರಿ ನೀವು ಹಿಡಿದು ನೋಡೋದ್ರಿಂದ ಏನೂ ತಪ್ಪಾಗಲ್ಲ. ಯಾಕಂದರೆ ಅಳತೆ ಬ್ಲೌಸನ್ನು ಕೊಟ್ಟಾಗ ನೀವು ಅಳತೆ ಬ್ಲೌಸ್ ಮೆಜರ್ಮೆಂಟ್ ಕರೆಕ್ಟಾಗಿ ಸ್ಟಿಚ್ ಮಾಡಬೇಕು. ಇಲ್ಲ ಅಂದರೆ ನಿಮಗೆ ಒಂದು ಟ್ರಿಕ್ ಅನ್ನೋದು ಸಹಿತ ಗೊತ್ತಿರಬೇಕು. ಅದು ಗೊತ್ತಿದ್ದರೆ ಫಾಲೋ ಮಾಡ್ಬೋದು. ಇಲ್ಲ ಅಂತ ಅಂದರೆ ನೀವು ಕೆಲವರೊಬ್ಬೊಬ್ಬರು ನೋಡ್ತೀನಿ ನಾನು, ಎರಡೂ ಕಡೆ ತೋಳಿಗೂ ಒಂದೇ ತೋಳಿನ ಅಳತೆನ ಹಿಡಿತಾ ಇರ್ತಾರೆ. ಆ ತಪ್ಪನ್ನು ಮಾಡಬೇಡಿ. ಆಗ ನಿಮ್ಮ ಶೋಲ್ಡರ್ ಡ್ರಾಪ್ ಆಗೋದು, ಒಂದು ಕೈಗೆ ಲೂಸು ಒಂದು ಕೈ ಟೈಟು ಆಗೋದು. ನೋಡಿ ಫ್ರೆಂಡ್ಸ್, ಈ ರೀತಿ ಸ್ಟಿಚ್ ಮಾಡಿ. ನಮ್ಮ ಕ್ಲಾಸಿಗೆ ನಮ್ಮ ಮನೆಯಲ್ಲಿ ಹೊಲಿಯುವಂಥ ಯಾಸ್ಮಿನ್ ಸಹ ಇದೇ ತಪ್ಪನ್ನು ಒಂದೊಂದ್ಸಲಿ ಮಾಡ್ತಾ ಇರ್ತಾಳೆ. ಯಾಕಂದರೆ ಬೇಗ ಆಗಬೇಕು ಅನ್ನೋದಿರುತ್ತಲ್ಲ ಅವರಿಗೆ ಬ್ಲೌಸಲ್ಲಿ. ಹಾಗಾಗಿ ನಾವು 2 ಸರಿ ಹಿಡಿದು ನೋಡೋದ್ರಿಂದ ಕರೆಕ್ಟಾಗಿದೆಯೋ ಇಲ್ಲ ಬ್ಲೌಸು ಅಂಥೇಳಿ ಗೊತ್ತಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ನಿಮ್ಗೆ ಏನಾದರೂ ಇದರಿಂದ ಸ್ವಲ್ಪನಾದರೂ ನಿಮಗೆ ಉಪಯೋಗ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೋಸ್ಕರ ಇಷ್ಟು ದೊಡ್ಡ ವಿಡಿಯೋ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. 30 ನಿಮಿಷದ ವಿಡಿಯೋ, ಇದನ್ನು ನಿಮಗೋಸ್ಕರ ವಿಡಿಯೋ ಮಾಡಿ ರೆಕಾರ್ಡಿಂಗ್ ಮಾಡಿ ಇಷ್ಟೆಲ್ಲ ಮಾಡಿದ್ದೀನಿ. ಹಾಗಾಗಿ ನೀವು ಈ ವಿಡಿಯೋಕ್ಕೊಂದು ಲೈಕ್ ಕೊಡಲೇಬೇಕು ಫ್ರೆಂಡ್ಸ್. ಇದು ಆ ಬ್ಲೌಸ್ ಅಲ್ಲ, ಇದು ಬೇರೆ ಬ್ಲೌಸು, ಡಿಸೈನ್ ಹೊಲಿದಿದ್ದು. ಹಾಗಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಬ್ಲೌಸು ಚೆನ್ನಾಗಿದೆಯಾ? ಹಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ದಿನ ವಾಚ್ ಮಾಡಿ. ಏನಾದರೂ ಗೊತ್ತಾಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.